Hello dear students, welcome to Sing Style of Maths. So ನಾವು KSET ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಹೌದಾ. ಸೊ ಅದರಲ್ಲಿ 10 ಕ್ವೆಶನ್ಸ್ ಮುಗಿದಿದ್ದು 2021 ಪೇಪರಿಂದು. ರಿಮೈನಿಂಗ್ ಏನೆಲ್ಲ ಇಯರ್ಸಿಂದ ನಾವು ಡಿಸ್ಕಸ್ ಮಾಡಿದ್ದೀವಲ್ಲ ಅವೆಲ್ಲವೂ ಕೂಡ ಇಲ್ಲಿ ಪ್ಲೇಲಿಸ್ಟ್ ಇದೆಯಲ್ಲ KSET ಪ್ಲೇಲಿಸ್ಟು ಅದರಲ್ಲಿ ನಿಮಗೆ ಸಿಗುತ್ತೆ. ಸೊ ಅದ್ರದ್ದು ಲಿಂಕ್ ನಾನು ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆ ಪ್ಲೇಲಿಸ್ಟ್ ಆ್ಯಕ್ಸಸ್ ಆಗುತ್ತೆ. ಅದನ್ನು ವಾಚ್ ಮಾಡ್ಕೊಳ್ಳಿ. ನಿಮಗೆ ಯಾವ ಇಯರಿಂದ ಬೇಕೋ ಅದ್ರ ತಕ್ಕಂತೆ ನೀವು ಅದನ್ನು ವಾಚ್ ಮಾಡ್ಕೊಳ್ಳಿ. ಓಕೆ, ಸೊ ಕಮಿಂಗ್ ಟು ಟುಡೇಸ್ ಕ್ವೆಶನ್, ದಟ್ ಈಸ್ ಕ್ವೆಶನ್ ನಂಬರ್ 11. ಸೊ ಕ್ವೆಶನ್ ನಂಬರ್ 11ಇಂದ ನಾವು ಮಾಡಬೇಕಿತ್ತು. ಈ let A be a real n cross n matrix of rank P and let the rank of adjoint of A be R. Choose the correct statement. ಇದು ಡೈರೆಕ್ಟ್ ರಿಸಲ್ಟು. ನಾನು ನಿಮಗೆ ಆಲ್ರೆಡಿ ಯಾವಾಗ ಹೇಳ್ಕೊಟ್ಟಿದ್ದೆ ಹೇಳಿ, 2020 ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಹೇಳಿದ್ದೆ ಹೌದಾ. ಸೊ ಸೇಮ್ ಟು ಸೇಮ್, ಬಟ್ ಅವಾಗೇನು ಎಕ್ಸಾಂಪಲ್ ಕೊಟ್ಟಿದ್ರು ಅವರು, ಇವಾಗ ಏನು ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಆಗೇ ಕೊಟ್ಟಿದ್ದಾರೆ ಹೌದಾ. ಸೊ ನೆನಪಿರಬೇಕು ನಿಮಗೆ. ಸೊ ಏನು ಹೇಳಿ, ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು ಎನ್ ಇದ್ದರೆ ರ್ಯಾಂಕ್ ಆಫ್ ಅಡ್ಜಾಯಿಂಟ್ ಆಫ್ ಎ ಕೂಡ ಏನಿರುತ್ತೆ, ಎನ್ನೇ ಇರುತ್ತೆ ಹೌದಾ. ನೆಕ್ಸ್ಟು ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು n - 1 ಇದ್ದರೆ, ಅಂದರೆ ಒಂದೇ ಒಂದು ಕಮ್ಮಿ ಇದ್ದರೆ ಅಡ್ಜಾಯಿಂಟಿಂದ ರ್ಯಾಂಕ್ ಏನಾಗುತ್ತೆ, 1 ಆಗುತ್ತೆ. ಅಡ್ಜಾಯಿಂಟ್ ಆಫ್ ಎದು ರ್ಯಾಂಕ್ 1 ಆಗುತ್ತೆ. ಅದೇ ರ್ಯಾಂಕ್ ಆಫ್ ಎ ಲೆಸ್ ದನ್ n - 1 ಆಗಿಬಿಟ್ರೆ ರ್ಯಾಂಕ್ ಆಫ್ ಅಡ್ಜಾಯಿಂಟ್ ಆಫ್ ಎ ಬಂದುಬಿಟ್ಟು 0 ಆಗುತ್ತೆ. ಇವು 3 ರಿಸಲ್ಟ್ನ ನೀವು ನೀಟಾಗಿ ನೆನ್ಪಿಟ್ಕೊಳ್ಳಿ. ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಯಾವಾಗಲೂ ಬರುತ್ತೆ, ಯೂಶ್ವಲಿ ಬರುತ್ತೆ, ಯಾವಾಗಲೂ ಅಂತ ಹೇಳೋಕ್ಕಾಗಲ್ಲ, ಬಟ್ ಯೂಶ್ವಲಿ ಬರುತ್ತೆ. ಓಕೆ, ಸೊ ಹಾಗಾಗಿ ನೀವೇನು ಮಾಡಬೇಕು, ಈ ರಿಸಲ್ಟ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಾನು ಹೇಳ್ದಂಗೆ ನೀಟಾಗಿ ನೋಟ್ಸ್ ಮೇಂಟೈನ್ ಮಾಡಿ. ರಿಸಲ್ಟ್ಸ್ ಹಿಂದೆ ಒಂದು ಪರ್ಟಿಕ್ಯುಲರ್, ಅಂದರೆ ಲೀನಿಯರ್ ಆಲ್ಜಿಬ್ರಲ್ಲಿ ಏನೇನು ರಿಸಲ್ಟ್ಸ್ ಇದೆ, ಕಾಂಪ್ಲೆಕ್ಸಲ್ಲಿ ಏನಿದೆ, ಅಬ್ಸ್ಟ್ರಾಕ್ಟಲ್ಲಿ ಏನಿದೆ, ಆ್ಯಂಡ್ ಯಾವುದದು ODE PDಯಲ್ಲಿ ಯಾವುದು ಪರ್ಟಿಕ್ಯುಲರ್, ಮೇನ್ಲಿ ಟೋಪಾಲಜಿಯಲ್ಲಿ ಯಾವುದಿದೆ, ಆ ಥರ ಎಲ್ಲವೂ ಕೂಡ ನೀವೇನು ಮಾಡಬೇಕು, ಸಪ್ರೇಟಾಗಿ ಪ್ರಿಪೇರ್ ಮಾಡ್ಕೊಂಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 12 ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಮ್ಯಾಟ್ರಿಕ್ಸಸ್ ಈಸ್ ಸಿಮಿಲರ್ ಟು ಡಯಾಗೋನಲ್ ಮ್ಯಾಟ್ರಿಕ್ಸ್. ಅಂದರೆ ಅರ್ಥ ಏನು, ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಮ್ಯಾಟ್ರಿಕ್ಸು ಯಾವುದು ಡಯಾಗ್ನಲೈಸೇಬಲ್ ಆಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಈಗ ಡಯಾಗ್ನಲೈಸೇಬಲ್ ಅಂತಂದರೆ ಬರೀ ಕೊಟ್ಟಿರೋ ಮ್ಯಾಟ್ರಿಕ್ಸಿಂದ ಹೇಗೆ ಕಂಡುಹಿಡ್ತೀರಾ, ಐ ಟೋಲ್ಡ್ ಯು ದ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ ಯಾವ್ದು ಹೇಳಿ, ಐಗನ್ ವ್ಯಾಲ್ಯೂಸ್ ನಮಗೆ ಇಫ್, ಈ ರಿಸಲ್ಟ್ ನೆನ್ಪಿಟ್ಕೊಳ್ಳಿ ಆಯಿತಾ, ಇಫ್ ಐಗನ್ ವ್ಯಾಲ್ಯೂಸ್ ಆರ್ ಡಿಸ್ಟಿಂಕ್ಟ್, eigen values of a matrix are distinct, then that matrix is diagonalizable. ಈ ರಿಸಲ್ಟ್ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಮಾಡ್ಕೋತೀರಾ. ಓಕೆ, ಸೊ ಕಮಿಂಗ್ ಟು ಐಗನ್ ವ್ಯಾಲ್ಯೂಸ್, ಈ ಐಗನ್ ವ್ಯಾಲ್ಯೂಸ್ ನೀವು ಕಂಡುಹಿಡಬೇಕಾಗುತ್ತೆ. ಸೊ ಆಪ್ಷನ್ ಎ ಅಲ್ಲಿ ಐಗನ್ ವ್ಯಾಲ್ಯೂಸ್ ಏನು ಬರುತ್ತೆ ಹೇಳಿ, ಬಿಕಾಸ್ ಇಟ್ ಈಸ್ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್, ಇಲ್ಲಿ ವ್ಯಾಲ್ಯೂ ಕಂಡುಹಿಡಿಯೋದೇನು ಬೇಡ, ಡೈರೆಕ್ಟಾಗಿ ಹೇಳ್ಬೋದು ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ದ ಐಗನ್ ವ್ಯಾಲ್ಯೂಸ್. ಬಟ್ ಇಲ್ಲಿ ನೋಡಿ, ಇದು ಸೇಮ್ ಬರ್ತಾ ಇರೋದ್ರಿಂದ ಡಿಸ್ಟಿಂಕ್ಟ್ ಅಂತೂ ಇಲ್ಲ, ಅಂದಮೇಲೆ ಡಯಾಗ್ನಲೈಸೇಬಲ್ ಆಗೋದಿಲ್ಲ, ಆವಾಗ ಆಪ್ಷನ್ ಎ ಡಿಸ್ಕಾರ್ಡ್ ಆಗುತ್ತೆ. ಕಮಿಂಗ್ ಟು ಆಪ್ಷನ್ ಬಿ. ಸೊ ಆಪ್ಷನ್ ಬಿಗೆ ಏನು ಬರುತ್ತೆ ಅಂತಂದರೆ, ನಾನು ಡೈರೆಕ್ಟ್ ಐಗನ್ ವ್ಯಾಲ್ಯೂಸ್ ಬರಿತಾ ಇದ್ದೀನಿ. ನೀವು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಲ್ಲ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಯಾವುದು ಹೇಳಿ, ಲ್ಯಾಂಬ್ಡಾ ಕ್ಯೂಬ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಟ್ರೇಸ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಂಟು ಲ್ಯಾಂಬ್ಡಾ ಮೈನಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0 ಈಕ್ವೇಷನ್ ಇದೆಯಲ್ಲ, ಇದನ್ನು ನೀವು ಮಾಡಿಬಿಟ್ಟು ಇದರಲ್ಲಿ ನಿಮಗೆ ಲ್ಯಾಂಬ್ಡಾ ವ್ಯಾಲ್ಯೂ ಸಿಗುತ್ತೆ. ಓಕೆ, ಅದನ್ನು ಕಂಡುಹಿಡಿಯೋದು ನೀವೇ ಮಾಡಬೇಕಾಗುತ್ತೆ. ಓಕೆ, ಕಂಡುಹಿಡಿರಿ, ಅದನ್ನು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಆಪ್ಷನ್ ಬಿನ ಚೆಕ್ ಮಾಡಿದ್ರೆ ನಮಗೇನು ಬರುತ್ತೆ, ಐಗನ್ ವ್ಯಾಲ್ಯೂಸ್ ಅಂದರೆ 0 - 1 2 ಬರುತ್ತೆ. ಎಲ್ಲವೂ ಡಿಸ್ಟಿಂಕ್ಟ್ ಇದೆಯಾ, ಸೊ ದಿಸ್ ಇಸ್ ಡಯಾಗ್ನಲೈಸೇಬಲ್. ಬೇರೆ ಆಪ್ಷನ್ಸು ಕೂಡ ಹಂಗೆ ನೋಡ್ಕೊಂಡಿರ್ರಿ. ಆಪ್ಷನ್ ಸಿ ಅಗೇನ್ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ತಾನೆ, ಸೊ ಏನು ಬರುತ್ತೆ 2, 2, +1. ಓಕೆ, ಸೊ 2 ಸತಿ ರಿಪೀಟ್ ಆಯಿತು, ಡಿಸ್ಟಿಂಕ್ಟ್ ಇಲ್ಲ, ತೆಗ್ದಾಕಿ. ಆಪ್ಷನ್ ಡಿ 1, 1, 4 2 ಸತಿ ರಿಪೀಟ್ ಆಯಿತು, ಡಿಸ್ಕಾರ್ಡ್. ಯಾಕೆ, ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸು. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ನೀವು ಇದನ್ನು ಯೂಸ್ ಮಾಡೋ ನೆಸೆಸಿಟಿನೇ ಇಲ್ಲ. ಯಾಕೆ ಹೇಳಿ, ಇವು 3 ಮ್ಯಾಟ್ರಿಕ್ಸು ಕೂಡ ನಿಮಗೆ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟಿದ್ದಾರೆ. ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ ತಕ್ಷಣ ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ, ಡಯಾಗ್ನಲ್ ಎಲಿಮೆಂಟ್ಸೇ ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇವೆಲ್ಲವೂ ಕೂಡ ಏನು ರಿಪೀಟೆಡ್ ಇದ್ದಾವೆ, 2 ಸತಿ ಡಿಸ್ಟಿಂಕ್ಟ್ ಇಲ್ಲ, ಅಂದಮೇಲೆ ಆಪ್ಷನ್ ಬಿನೇ ಆಗುತ್ತೆ ಅಂತ ಡೈರೆಕ್ಟ್ ಟಿಕ್ ಹಾಕ್ಬೋದು. ಓಕೆ, ಸೊ coming to question number 13, the Jordan canonical form of this matrix is. ಇದರಲ್ಲಿ ಇದನ್ನು ನೀವು ಸಾಲ್ವ್ ಮಾಡಿ ನನಗೆ ಆಪ್ಷನ್ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಯಾಕಂದರೆ ನನಗೆ 2 ಆಪ್ಷನ್ಸ್ ಬರ್ತಿದೆ, ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಡಿ ಬರ್ತಾ ಇದೆ. ಟ್ರೈ ಟು ಸಾಲ್ವ್ ಇಟ್ ಆ್ಯಂಡ್ ಲೆಟ್ ಮಿ ನೋ ವಿಚ್ ಇಸ್ ದ ಅಕ್ಯುರೇಟ್ ಆನ್ಸರ್, ಮೆಜಾರಿಟಿಗೆ ಏನು ಆನ್ಸರ್ ಸಿಗ್ತಾ ಇದೆ. ಓಕೆ, ರೈಟ್. ಸೊ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಅಲ್ಲೇ ಯಾವುದೋ ಒಂದು ಆಪ್ಷನ್ ಇದೆ, ಅದನ್ನು ನೀವು ನೋಡಬೇಕಾಗುತ್ತೆ. ಓಕೆ,
ಕಮಿಂಗ್ ಟು ಕ್ವೆಶನ್ ನಂಬರ್ 14. ಕ್ವೆಶನ್ ನಂಬರ್ 14 ಏನು ಹೇಳಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಫಾರ್ಮ್ ಈಸ್ ನಾಟ್ ಪಾಸಿಟಿವ್ ಡೆಫಿನೆಟ್. ಸೊ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವೀಡಿಯೋನೇ ಮಾಡಿದ್ದೀನಿ. ಇದೇ ಪ್ಲೇಲಿಸ್ಟಲ್ಲಿ ನಿಮಗೆ ಅವೈಲೇಬಲ್ ಸಿಗುತ್ತೆ, ರ್ಯಾಂಕು, ಇಂಡೆಕ್ಸು, ಸಿಗ್ನೇಚರು ಮತ್ತು ಪಾಸಿಟಿವ್ ಡೆಫಿನೆಟ್ ಬಗ್ಗೆ ಹೇಳೋದನ್ನು, ರೈಟ್. ಸೊ ಇದನ್ನು ಹೇಗೆ ಮಾಡ್ತೀರಾ, ಮ್ಯಾಟ್ರಿಕ್ಸ್ ಕ್ರಿಯೇಟ್ ಮಾಡೋದು ಹೇಗೆ, ಫಸ್ಟ್ ಮ್ಯಾಟ್ರಿಕ್ಸ್ ಕ್ರಿಯೇಟ್ ಮಾಡೋದು ಕಲೀರಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ನ ಎಕ್ಸ್ ಸ್ಕ್ವೇರಿಗಿರುವಂಥ ಕೋಎಫಿಷಿಯೆಂಟು, ಆಮೇಲೆ ವೈ ಸ್ಕ್ವೇರಿಗಿರುವಂಥದ್ದು, ಆಮೇಲೆ ಝೆಡ್ ಸ್ಕ್ವೇರ್ ಜೊತೆ ಇರೋದನ್ನು ಡಯಾಗ್ನಲ್ ಎಲಿಮೆಂಟ್ಸ್ ಬರೀತೀರ. ನೆಕ್ಸ್ಟು ಎಕ್ಸ್ ವೈ ಝೆಡ್ ಹಿಂಗೆ ನೆನ್ಪಿಟ್ಕೊಳ್ಳಿ. ಎಕ್ಸ್ ಇಂಟು ವೈ, ಸೊ ಎಕ್ಸ್ ಇಂಟು ವೈ ಹತ್ರ ಎಲ್ಲಿದೆ, 4 ಇದೆ. ಅದನ್ನು ಏನು ಮಾಡಿ ಡಿವೈಡ್ ಬೈ 2, ಅಂದರೆ 4 ಡಿವೈಡೆಡ್ ಬೈ 2 ಈಸ್ 2. ಇಲ್ಲಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತಾನೇ ನಾವು ಮಾಡ್ತಿರೋದು. ಸೊ ಇಲ್ಲಿರುವಂಥ ನಂಬರು ಎರಡೂ ಸೈಡು ಈಕ್ವಲಿ ಡಿವೈಡ್ ಆಗಿರಬೇಕು. ಸೊ ಹಾಗಾಗಿ ಇಲ್ಲಿ 2 + 2 4 ಆಗುತ್ತೆ, ಕರೆಕ್ಟ್ ಇದೆಯಾ. ನೆಕ್ಸ್ಟು ಎಕ್ಸ್ ಇಂಟು ಝೆಡ್, ಸೊ ಎಕ್ಸ್ ಝೆಡ್ ಹತ್ರ ಏನಿದೆ 8 ಡಿವೈಡೆಡ್ ಬೈ 2 4, ಇಲ್ಲಿ 4 + 4 8, ಕರೆಕ್ಟ್ ಇದೆ. ನೆಕ್ಸ್ಟು ವೈ ಇಂಟು ಝೆಡ್, ಸೊ ವೈ ಝೆಡ್ಗೆ ಏನಿದೆ 4 ಇದೆ, ಅಲ್ಲಿಗೆ 2. ಸೊ ಈ ರೀತಿ ನೀವೇನು ಮಾಡ್ತೀರಾ, ಮ್ಯಾಟ್ರಿಕ್ಸ್ ಫಸ್ಟು ಕಂಡುಹಿಡಿತೀರ. ಮ್ಯಾಟ್ರಿಕ್ಸ್ ಕಂಡುಹಿಡಿದು ಬಿಟ್ಟು ನೀವೇನು ಮಾಡಬೇಕೀಗ, ಏನು ಹೇಳಿ, ಪಾಸಿಟಿವ್ ಡೆಫಿನೆಟ್ನ ಕಂಡುಹಿಡಿಲಿಕ್ಕೆ ನಾನೇನು ಹೇಳಿದ್ದೆ, ಒಂದು ರಿಸಲ್ಟ್ ನೀವು ನೀಟಾಗಿ ನೆನ್ಪಿಟ್ಕೊಳ್ಳಿ, ಅದನ್ನು ನಾನು ಹೇಳ್ಕೊಟ್ಟಿದ್ದಿಲ್ಲ, ಕರೆಕ್ಟಲ್ಲ. ಸೊ ನೀವು ಪಾಸಿಟಿವ್ ಡೆಫಿನೆಟ್ ಅಂದ ತಕ್ಷಣ, ಪಾಸಿಟಿವ್ ಡೆಫಿನೆಟ್ ಅಂತ ಹೇಳಬೇಕು ಅಂದರೆ ಯಾವಾಗ ಹೇಳ್ತೀರಾ, ಆಲ್ ದ ಐಗನ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್. ಓಕೆ, ಅದೊಂದು ಕಂಡೀಷನ್. ಈಗ ಎಲ್ಲ ಆಪ್ಷನ್ಸ್ಗೂ ಐಗನ್ ವ್ಯಾಲ್ಯೂ ಕಂಡುಹಿಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಸೊ ದೇರ್ ಈಸ್ ಒನ್ ಮೋರ್ ರಿಸಲ್ಟ್ ಯು ಮಸ್ಟ್ ರಿಮೆಂಬರ್, ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಆಲ್ ದ ಲೀಡಿಂಗ್ ಪ್ರಿನ್ಸಿಪಲ್ ಮೈನರ್ಸ್ ಇಂದು ಡಿಟರ್ಮಿನೆಂಟ್ ಇದೆಯಲ್ಲ, ದಟ್ ಈಸ್ ಪಾಸಿಟಿವ್. ಅಂದರೆ ಪ್ರಿನ್ಸಿಪಲ್ ಮೈನರ್ಸ್ ಅಂದರೆ ಮೈನರ್ ಆಫ್ 1 × 1, ಮೈನರ್ ಆಫ್ 2 × 2, ಮೈನರ್ ಆಫ್ 3 × 3. ಇದನ್ನು ನೀವು ಕಂಡುಹಿಡಬೇಕು. ಯಾವ ಮ್ಯಾಟ್ರಿಕ್ಸಿಗೂ, ಎಲ್ಲ ಮ್ಯಾಟ್ರಿಕ್ಸಿಗೂ ಪಾಸಿಟಿವ್ ಬರುತ್ತೆ, ಯಾವುದೋ ಒಂದು ಮ್ಯಾಟ್ರಿಕ್ಸಿಗೆ ನಿಮಗೆ ನೆಗೆಟಿವ್ ಬರುತ್ತೆ, ಅದನ್ನು ನಾವೇನಂತೀವಿ, ದಟ್ ಈಸ್ ನಾಟ್ ಪಾಸಿಟಿವ್ ಡೆಫಿನೆಟ್. ಓಕೆ, ಸೊ ನೀಟಾಗಿ ಅಬ್ಸರ್ವ್ ಮಾಡಬೇಕು, ನಾಟ್ ಕೊಟ್ಟಿದ್ದಾರಾ ಅಥವಾ ಬರೀ ಪಾಸಿಟಿವ್ ಡೆಫಿನೆಟ್ ಯಾವುದು ಅಂತ ಕೇಳ್ತಿದ್ದಾರೆ. ಓಕೆ, ಸೊ ನಾಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಅರ್ಥ ಏನು, 3 ಆಪ್ಷನ್ನಿಗೆ ಆಗುತ್ತೆ, ಯಾವುದೋ ಒಂದು ಆಪ್ಷನ್ನಿಗೆ ಆಗಲ್ಲ, ಅದು ಯಾವ ಆಪ್ಷನ್ನು ಕಂಡುಹಿಡಿರಿ. ಓಕೆ, ಸೊ 6 2 4 ಇದ್ದಿದೆಯಾ, ಫಸ್ಟು 1 × 1 ಮೈನರ್ ಅಂದರೆ 6 ಅಷ್ಟೇ ಆಗುತ್ತಾ, ಗ್ರೇಟರ್ ದ್ಯಾನ್ 0, ರೈಟ್. ನೆಕ್ಸ್ಟ್ 2 × 2 ಬನ್ನಿ, ಇದು 6 3 18, 18 - 2 2 4, ವಿಚ್ ಈಸ್ ಈಕ್ವಲ್ ಟು 14, ಅಗೇನ್ ಗ್ರೇಟರ್ ದ್ಯಾನ್ 0, ರೈಟ್. ನೆಕ್ಸ್ಟ್ 3 × 3 ಅಂದರೆ ಫುಲ್ ಮ್ಯಾಟ್ರಿಕ್ಸೇ ಬರುತ್ತೆ. ಅವಾಗ ಹೆಂಗೆ ಮಾಡ್ತೀರಾ, 6 4 3 12, -2 2 4, -2 × ಇದು ರಿಮೂವ್ ಆದರೆ 4 2 8, -4 2 8, ಅಲ್ಲಿಗೆ ಈ ಪಾರ್ಟೇ 0 ಆಗುತ್ತೆ ಆ್ಯಕ್ಚುಲಿ. ಓಕೆ, ಪ್ಲಸ್ 4 × 4, ಇದನ್ನು ರಿಮೂವ್ ಮಾಡಿ, 2 2 4, 4 3 12, 4 - 12 ಏನಾಗುತ್ತೆ, 6 × 12 - 4 ಎಷ್ಟಾಗುತ್ತೆ, ಡೈರೆಕ್ಟ್ ಮಾಡಿರಿ ಇತ್ಲಾಗೆ 48 ಆಗುತ್ತೆ, ಇದು 0 ಆಗುತ್ತೆ. ನೆಕ್ಸ್ಟು ಇದೇನಾಗುತ್ತೆ, 12 8 4 32 ಈಸ್ ಈಕ್ವಲ್ ಟು ಎಷ್ಟು ಸಿಗುತ್ತೆ, 16, ವಿಚ್ ಈಸ್ ನಾಟ್ ಈಕ್ವಲ್ ಟು 0. ಅಲ್ಲಿಗೆ ಪಾಸಿಟಿವ್ ಡೆಫಿನೆಟ್ ಆಗುತ್ತೆ. ಸೊ ಆಪ್ಷನ್ ಎ ಅಂತೂ ನಮ್ಮದು ರೈಟ್ ಆನ್ಸರ್ ಆಗೋದಿಲ್ಲ. ಆಪ್ಷನ್ ಬಿಗೆ ಚೆಕ್ ಮಾಡಿರಿ, ಮ್ಯಾಟ್ರಿಕ್ಸ್ ಬರೆಯೋದನ್ನು ಹೇಳ್ಕೊಟ್ಟಿದ್ದೀನಿ. ಹೇಗೆ ಬರೀತೀರಾ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯೆಂಟ್ ಏನಿದೆ 6, ವೈ ಸ್ಕ್ವೇರ್ ಏನಿದೆ 3, ನೆಕ್ಸ್ಟ್ ಝೆಡ್ ಸ್ಕ್ವೇರ್ ಏನಿದೆ 3, ಅದನ್ನು ಡಯಾಗ್ನಲ್ ಎಲಿಮೆಂಟ್ಸ್ ಬರೀತೀರಾ. ನೆಕ್ಸ್ಟು ಎಕ್ಸ್ ವೈ ಜೊತೆಗೇನಿದೆ -4, ಅಲ್ಲಿಗೆ -2 ಡಿವೈಡ್ ಬೈ 2 ಮಾಡಿದ್ವಿ ತಾನೆ. ನೆಕ್ಸ್ಟ್ ವೈ ಝೆಡ್ಗೆ ಏನಿದೆ -2 ಇದೆ, ಸೈನು ಕೂಡ ತಗೋಬೇಕು. ಓಕೆ, ಸೊ ವೈ ಝೆಡ್ ಅಂದರೆ ವೈ ಝೆಡ್ ಇಲ್ಲಿಗೆ -1 ನೆಕ್ಸ್ಟು 4 ಇದೆ, 2 ಆಗುತ್ತೆ. ಓಕೆ, ಸೊ ಇದನ್ನು ನೀವು ಕಂಡುಹಿಡಿದ್ರೆ ಏನು ಬರೀತೀರಾ, ಫಸ್ಟು 1 × 1 ಮೈನರ್ ಅಂದರೆ 6, ಗ್ರೇಟರ್ ದ್ಯಾನ್ 0. 2 × 2 ಅಂದರೆ ಇಷ್ಟು, 6 3 18, ಅಗೇನ್ ಸೇಮ್ 18 - 4 14, ಗ್ರೇಟರ್ ದ್ಯಾನ್ 0. ನೆಕ್ಸ್ಟ್ 3 × 3 ಮಾಡಿರಿ, 6 × 3 3 9, -1, ಮೈನಸ್ ಇಂಟು ಮೈನಸ್ +2. ಡಿಟರ್ಮಿನೆಂಟ್ ತೆಗಿಯೋದು ಗೊತ್ತು ಅಂತ ಅಂದ್ಕೊಂಡಿದ್ದೀನಿ, PUCಯಲ್ಲೇ ಕಲ್ತಿರ್ತೀರ, ಹೌದಾ. 3 2 6 ವಿತ್ ಮೈನಸ್ ಸೈನ್, ಮೈನಸ್ ಇಂಟು ಮೈನಸ್ ಪ್ಲಸ್ಸು, ಸೊ ಏನಾಗುತ್ತೆ, ಎಲ್ಲೈತೆ -2 ಅಲ್ಲ, 3 -6, ದಿಸ್ ಇಸ್ -2, ಕರೆಕ್ಟಾ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ನೆಕ್ಸ್ಟು +2 ಇಂಟು ಏನು ಸಿಗುತ್ತೆ, ಇದು ಹೋದರೆ ಇಷ್ಟರಾಗೆ ನೋಡ್ಬೇಕು ತಾನೆ, 2 1 2 -6. ಸೊ ಅಲ್ಲಿಗೆ ಇದು ಕೂಡ ಏನಾಗುತ್ತೆ, 9 8 8 6 48, ದಟ್ ಇಸ್ ಅಗೇನ್ ಗ್ರೇಟರ್ ದ್ಯಾನ್ 0. ನೀವೇ ಚೆಕ್ ಮಾಡ್ಕೊಳ್ಳಿ ಅದನ್ನು. ಓಕೆ, ಸೊ ಪ್ಲಸ್ ಅಥವಾ ಮಾಡ್ತೀರಾ, 6 ಅಲ್ಲಿ 2 4 4 2 8 -6 - 2 ಅಗೇನ್ ವಾಟ್
4 2 8, ಅಲ್ಲಿಗೆ 16 ತೆಗಿತೀರ ಅಂದ್ರೂ ಗ್ರೇಟರ್ ದ್ಯಾನ್ 0ನೇ ಬರುತ್ತೆ. ನೆಕ್ಸ್ಟ್ ಥರ್ಡ್ ಆಪ್ಷನ್ ಇದೆಯಲ್ಲ ಅದಕ್ಕೆ ನೋಡ್ಕೊಳ್ಳಿ, ಏನು ಕೊಟ್ಟಿದ್ದಾರೆ, x² 6, ನೆಕ್ಸ್ಟು 65, z² 11, zx ಅಷ್ಟೇ ಕೊಟ್ಟಿದ್ದಾರೆ, ಅಂದರೆ ಎಕ್ಸು ಎಕ್ಸ್ ಝೆಡ್ ಅದನ್ನು ತಾನೇ ಕೊಟ್ಟಿರೋದು 2 2, ಬಾಕಿ ಎಲ್ಲ ಕೊಟ್ಟಿಲ್ಲ ಅಂದರೆ 0 ಮಾಡ್ಕೊಳ್ಳಿ. ರೈಟ್. ಸೊ 1 ಕ್ರಾಸ್ ಮೈನರ್ ಅಂದರೆ 6 ಗ್ರೇಟರ್ ದ್ಯಾನ್ 0. ನೆಕ್ಸ್ಟ್ 2 ಕ್ರಾಸ್ 2 ತೊಗೊಂಡ್ರೆ 6 × 65 ಗ್ರೇಟರ್ ದ್ಯಾನ್ 0. 3 ಕ್ರಾಸ್ 3 ತೊಗೊಂಡ್ರೆ ಏನು ಸಿಗುತ್ತೆ, 6 × 65 × 11 ಬರುತ್ತೆ, ಮೈನಸ್ 0 ಐತೆ, ಪ್ಲಸ್ 2 ಇಂಟು ಏನಾಗುತ್ತೆ ಇದು 2, ಇದನ್ನು ರಿಮೂವ್ ಮಾಡಿದ್ರೆ 0 ಮೈನಸ್ 65 × 2 ಬರುತ್ತೆ. ಹೌದಾ? ಸೊ ಈ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ತಾನೆ, ಸೊ ಅಲ್ಲಿಗೆ ಗ್ರೇಟರ್ ದ್ಯಾನ್ 0 ಬರುತ್ತೆ. ಅಲ್ಲಿಗೆ ಇದು ಕೂಡ ಪಾಸಿಟಿವ್ ಡೆಫಿನೆಟ್ ಆಗುತ್ತೆ. ನಮಗೆ ಬೇಕಿರೋದು ಯಾವುದು ಆಗ್ತಿಲ್ಲ. ಆಪ್ಷನ್ ಡಿ ಚೆಕ್ ಮಾಡಿರಿ. ಆಪ್ಷನ್ ಡಿ ಅಲ್ಲಿ x² ಏನಿದೆ 1, y² ಏನಿದೆ 4, z² ಏನಿದೆ 1. ನೆಕ್ಸ್ಟ್ xz -2 ಇದೆ, -1 ಡಿವೈಡ್ ಮಾಡ್ಬೇಕು ತಾನೆ. ನೆಕ್ಸ್ಟ್ yz ಅಂದರೆ -4 ಇದೆ, -2. ನೆಕ್ಸ್ಟ್ ಇನ್ನೂ ಇದೆಯಾ, ಎಸ್ xyಗೆ -4 ಇದೆ, ದಟ್ ಈಸ್ ಆಲ್ಸೋ -2. ಸೊ ಫಸ್ಟ್ ಯು ಚೆಕ್ ಇಟ್ ಔಟ್. 1 ಕ್ರಾಸ್ 1 ಮೈನರ್ ಅಂದರೆ 1 ಗ್ರೇಟರ್ ದ್ಯಾನ್ 0. ನೆಕ್ಸ್ಟ್ 2 ಕ್ರಾಸ್ 2 ಮೈನರಿಗೆ ತೊಗೊಂಡ್ರೆ 4 -4 is equal to 0, ನಾಟ್ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಆಗ್ತಿಲ್ಲ ತಾನೆ, ಇಲ್ಲೇ ಫೇಲ್ ಆಯಿತು. ಸೊ ದಿಸ್ ಈಸ್ ನಾಟ್ ಪಾಸಿಟಿವ್ ಡೆಫಿನೆಟ್. ಅಲ್ಲಿಗೆ ನಮ್ಮ ಆಪ್ಷನ್ ಯಾವುದು, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 15. ಕ್ವೆಶ್ಚನ್ ನಂಬರ್ 15 ನೋಡಿ, ನಿಮಗೆ ಕೊಟ್ಟಿರೋದೇನು, ಡಿಟರ್ಮಿನೆಂಟ್ ಆಫ್ ದಿ ಒಂದು ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು ನಾವು. ಹೌದಾ? ಇದು ನೀವು PU ಲೆವೆಲಲ್ಲಿ ಡಿಟರ್ಮಿನೆಂಟ್ ಚಾಪ್ಟ್ರಲ್ಲಿ ಮಾಡಿರ್ತೀರ, ಮ್ಯಾಕ್ಸಿಮಮ್ ಟೈಮ್ಸ್ ಮಾಡಿದರೆ ಆನ್ಸರ್ ಡೈರೆಕ್ಟಾಗಿ ಬರೀತೀರ. ಇಲ್ಲ ಅಂದರೆ ಏನು ಮಾಡಬೇಕು, ರೋ ಆಪ್ರೇಷನ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ರೋ ಆಪ್ರೇಷನ್ಸ್ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ಇರಲ್ಲ. ಸೊ ಅವಾಗ ಏನು ಮಾಡಬೇಕು ಅಂದರೆ, ಟೇಕ್ ವೆರಿ ಸಿಂಪ್ಲೆಸ್ಟ್ ವ್ಯಾಲ್ಯೂ. ವಾಟ್ ಕ್ಯಾನ್ ಯು ಡೂ ಒನ್ ಥಿಂಗ್, ಯು ಟೇಕ್ ಪುಟ್ x = y = z = 1 ಹಾಕೊಳ್ರಿ. 1 ತಗೊಂಡು ಈಗ ಮ್ಯಾಟ್ರಿಕ್ಸ್ನ ಚೇಂಜ್ ಮಾಡಿ ಏನಾಗುತ್ತೆ, x 1 - 1 ಅಂದರೆ ಎಷ್ಟು ಉಳಿಯುತ್ತೆ, 1 - 1 0, -1 ಅಷ್ಟೇ ಉಳಿಯುತ್ತೆ. ಹೌದಾ? ಸೊ ಮ್ಯಾಟ್ರಿಕ್ಸ್ ಏನು ಸಿಗುತ್ತೆ, ನೆಕ್ಸ್ಟ್ 2 × 1, ನೆಕ್ಸ್ಟ್ 2 × ನೆಕ್ಸ್ಟ್ 2, ನೆಕ್ಸ್ಟ್ 2 2 -1 2 -1. ಈಗ ಡಿಟರ್ಮಿನೆಂಟ್ ಕಂಡುಹಿಡಿಯೋದು ಈಸಿ. ಹೌದಾ? ಸೊ ಕಂಡುಹಿಡಿರಿ. -1 × 1 - 4, ನೆಕ್ಸ್ಟ್ -2 × ಇದು ರಿಮೂವ್ ಮಾಡಿ ಏನಾಗುತ್ತೆ, -2 -4, ರೈಟ್, ಪ್ಲಸ್ 2 × ಅಲ್ಲಿಗೆ ಇಷ್ಟು ಹೋಗುತ್ತೆ. ಹೌದಾನೆ? ಇಷ್ಟು, ಇದು 2 2 4, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಅಲ್ಲಿಗೆ ಏನಾಯಿತು, 4 + 2, ಸೊ ವಿಚ್ ಈಸ್ ಈಕ್ವಲ್ ಟು 3 1 4 - 1 3, 3 1 3, ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ 3. ನೆಕ್ಸ್ಟ್ 4 2 6, 6 2 12, ಮೈನಸ್ ಇಂಟು ಮೈನಸ್ ಪ್ಲಸ್ 12, ಪ್ಲಸ್ 4 2 4 + 2 6, 6 2 12, ವಿಚ್ ಈಸ್ ಈಕ್ವಲ್ ಟು 12 2 24 + 3 27. ಈಗ ಆಪ್ಷನ್ಸಲ್ಲಿ XYZ 1 ಹಾಕಂತ ಹೋಗ್ರಿ, ಯಾವುದಕ್ಕೆ 27 ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. ಬಿಕಾಸ್ ನಮಗೆ ಇಲ್ಲಿ ಆಪ್ಷನ್ ಆಲ್ರೆಡಿ ಗೊತ್ತಿರೋದ್ರಿಂದ ಡೈರೆಕ್ಟಾಗಿ ಹೇಳ್ಬೋದು. ಬಟ್ ಇಲ್ಲಿ ಹಾಕಿದರೆ ನೋಡಿ, 1 + 1 + 1 ಎಷ್ಟು, 3, 1² + 1² + 1² ಅಂದರೆ ಮತ್ತೆ 3 3 3 9, ಬಟ್ ನಾಟ್ 27. ಆಪ್ಷನ್ ಬಿ ಅಲ್ಲಿ ಹಾಕಿ 1 + 1 + 1 ಎಷ್ಟು, 3 3 ಕ್ಯೂಬ್ 27. ಸೊ ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ನೋಡಿದ್ರೆ ಏನು ಸಿಗುತ್ತೆ ನೋಡಿ, 1 + 1 + 1, ನೆಕ್ಸ್ಟ್ ಅಗೇನ್ 1 + 1, ಅಗೇನ್ 3 × 3 9, ನೆಕ್ಸ್ಟ್ 1 - 1 -1 -1 ಹೋಲ್ ಟು ದ ಪವರ್ ಆಫ್ 3 ಮೀನ್ಸ್ -1 ಸಿಗುತ್ತೆ. ನಮಗೆ ಬೇಕಿರೋದು ಎಷ್ಟು, 27. ಸೊ ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 16. ಇದು ನೀವೇ ಟ್ರೈ ಮಾಡಿ. ಇದು ಕೂಡ I did not get the proper explanation for this and I don't want to give you wrong explanation. Okay. Next coming to question number 17. ಇದು ಕೂಡ ನೀವೇ ಟ್ರೈ ಮಾಡಬೇಕಾಗುತ್ತೆ. ನನಗೆ 2 ಆನ್ಸರ್ ಬರ್ತಾ ಇದೆ ಹಾಗಾಗಿ. ಓಕೆ. ಸೊ ಕಮಿಂಗ್ ಟು ದಿಸ್ ಒನ್, ಕನ್ಸಿಡರ್ ದ ಮ್ಯಾಟ್ರಿಕ್ಸ್ ಈಕ್ವೇಷನ್ x = b where x is a 1 × 3 matrix of unknowns, a is a fixed real 3 × 3 matrix and b is a real 1 × 3 matrix. If the equation has a real solution for b is equal to 0, 1, 1 and no real solution for b is equal to 2, 1, 0, then for which of the following values of b does it possibly have a solution? ಅಂದರೆ ಏನು ಮಾಡಬೇಕು ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ನಾನು ಹೇಳ್ತೀನಿ. ಕ್ವೆಶ್ಚನ್ ಅರ್ಥ ಮಾಡಿಸ್ಬಿಡ್ತೀನಿ. ಲೆಟ್ ಮಿ ಜಸ್ಟ್ ಟೇಕ್ ದಿಸ್ ಪೇಪರ್. ಎಸ್. ಸೊ ಯಾವುದಿದು, ಕ್ವೆಶ್ಚನ್ ನಂಬರ್ 18. ಇದೇನು ಹೇಳ್ತಾ ಇದೆ ಅಂದರೆ x × a = b. ಹೌದಾ? ಸೊ ಇಫ್ ದ ಈಕ್ವೇಷನ್ ಹ್ಯಾಸ್ ರಿಯಲ್ ಸೊಲ್ಯೂಷನ್ ಫಾರ್, ಅಂದರೆ ಹಿಂಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬಿ ವ್ಯಾಲ್ಯೂ ಏನಿದೆ 0, 1, 1. ಬಿ ವ್ಯಾಲ್ಯೂ ಇದ್ದಿದ್ದಾಗ ಅದಕ್ಕೆ
ಒಂದು ರಿಯಲ್ ಸೊಲ್ಯೂಷನ್ ಸಿಗುತ್ತೆ. ಆಲ್ ರೈಟ್. ಆ್ಯಂಡ್ ಈಸ್ ಈಕ್ವಲ್ ಟು ಇದನ್ನು ಮಾಡಿದಾಗ 210 ಇದ್ದಾಗ ನೋ ರಿಯಲ್ ಸೊಲ್ಯೂಷನ್. ಈಗ ಅವ್ರು ಕೇಳ್ತಿರೋದೇನೆಂದರೆ ಇಲ್ಲಿ ಪ್ರಾಡಕ್ಟ್ ಮಾಡಿ ಯಾವ ಬಿಗೆ ನನಗೆ ಏನು ಸಿಗಬೇಕು, ಡಸ್ ಇಟ್ ಪಾಸಿಬಲಿ ಹ್ಯಾಸ್ ಎ ಸೊಲ್ಯೂಷನ್ ಅಂತ ಯಾವುದು ಕೇಳಬಹುದು ಅಂತೇಳಿ. ಸೊ ನಾವೇನು ಮಾಡಬೇಕೀಗ, ಒಂದು ಪರ್ಟಿಕ್ಯುಲರ್ ಈ ಸಿಸ್ಟಮ್ ಆಫ್ ಇಕ್ವೇಷನ್ಸ್ಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ಯಾವಾಗ ಹೇಳೋದು, ಡೆಟ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಬರಬೇಕು. ಸೊ ಅದನ್ನು ನೀವು ಚೆಕ್ ಮಾಡಿ. ಹೇಗೆ ಚೆಕ್ ಮಾಡೋದು, 0 1 1 2 1 0 ಇವೆರಡು ನಾನು ಬರೆದಿರೋದು. ನೆಕ್ಸ್ಟ್ ಇಲ್ಲಿ ನಾನು ಏನು ಮಾಡಬೇಕಂದ್ರೆ ಇವು ಆಪ್ಷನ್ಸ್ನ ತೊಗೊಂಬಂದು ಹಾಕ್ತೀನಿ, ಅದನ್ನು ಚೆಕ್ ಮಾಡ್ತೀನಿ. ಯಾವ ಆಪ್ಷನಿಗೆ ನನಗೆ ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಬರ್ತಿದೆಯೋ ಅದೇ ನನ್ನ ಆನ್ಸರು. ಓಕೆ, ಸಿಂಪಲ್ ಇದೆ, ಟ್ರೈ ಮಾಡಿ ನೀವು. ಆಪ್ಷನ್ ಎಗೆ ಬರ್ರಿ, 0 1 1 2 1 0. ಸೊ ಆಪ್ಷನ್ ಎಲ್ಲಿ ಏನಿದೆ 10 6 1 ಕರೆಕ್ಟ್ನಾ. ಡೆಟ್ ವ್ಯಾಲ್ಯೂ ಫೈಂಡ್ ಮಾಡಿ, ವಿಚ್ ಇಸ್ ಈಕ್ವಲ್ ಟು 0 ಇದೆ ಇಲ್ಲಿ ಬಿಟ್ಟಾಕಿ, -1 ಇಂಟು ಏನಾಗುತ್ತೆ 2 1 2 ಪ್ಲಸ್ 1 ಇಂಟು ಏನಾಗುತ್ತೆ 6 2 12 12 - 10 2. ಸೊ ದಿಸ್ ಇಸ್ ಈಕ್ವಲ್ ಟು 0, ನಾಟ್ ಪಾಸಿಬಲ್. ನೆಕ್ಸ್ಟ್ ಯು ಕಮ್ 0 1 1 2 1 0 2 6 5. ಹೌದಾ, ಎರಡನೇ ಆಪ್ಷನ್ನು ಟ್ರೈ ಮಾಡಿ. ಅದಕ್ಕೆ ಏನು ಸಿಗುತ್ತೆ, ಇದಕ್ಕೂ ಕೂಡ ಈಕ್ವಲ್ ಟು 0 ಸಿಗುತ್ತೆ. ಯಾಕೆ ಹೇಳಿ, ಇಲ್ಲಿ 0 ಬಿಟ್ಟು ಹಾಕಿದರೆ ನಮಗೇನು 5 2 10 ರೈಟ್, ಅದೊಂದು ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 6 2 12 12 - 2 ಅಗೇನ್ 10 -10 + 10 0 ಬರುತ್ತೆ. ನೀವೇ ಚೆಕ್ ಮಾಡಿ ಬೇಕಿದ್ರೆ. ಆಪ್ಷನ್ ಸಿಗೂ ಅಷ್ಟೇ ನೀವು ಚೆಕ್ ಮಾಡಿ. ಆಪ್ಷನ್ ಡಿಗೆ ನೋಡಿ ಬರೋದಿಲ್ಲ, ಅದು 6 5 1. ಅವಾಗ ಏನು ಸಿಗುತ್ತೆ ನಿಮಗೆ, -1 ಇಂಟು ಫಸ್ಟ್ ಟರ್ಮ್ ಅಂತೂ 0, -1 ಇಂಟು 2 ಪ್ಲಸ್ 1 ಇಂಟು 5 2 10 10 - 6 4. ಅಲ್ಲಿಗೆ -2 + 4 ಅಂದರೆ 4 - 2 2, ನಾಟ್ ಈಕ್ವಲ್ ಟು 0. ದೇರ್ಫೋರ್ ಆಪ್ಷನ್ ಡಿ ಈಸ್ ದ ವ್ಯಾಲ್ಯೂ ಫಾರ್ ಬಿ ವಿಚ್ ವಿಲ್ ಗಿವ್ ದಿ ಸೊಲ್ಯೂಷನ್. ಓಕೆ, ಇದು ಹಾಕಿದರೆ ನಮಗೆ ಡೆಟ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಬರುತ್ತೆ. ನಾಟ್ ಈಕ್ವಲ್ ಟು 0 ಅಂದರೆ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಹ್ಯಾಸ್ ದ ಸೊಲ್ಯೂಷನ್. ಎಕ್ಸ್ ಈಸ್ ಈಕ್ವಲ್ ಟು ಬಿಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಬಹುದು. ಆಲ್ ರೈಟ್. ಸೊ ಕಮಿಂಗ್ ಟು ದ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ವಿತ್ ವೇರಿಯಬಲ್ ಎಕ್ಸ್ of the adjoint of a 3x3 matrix is x - 6, x - 3, x - 2. What is the coefficient of x in the characteristic polynomial of A? ಸಿಂಪಲ್ ಇದೆ ಇದು. ಇದನ್ನು ಮಾಡಬೇಕು ಅಂದರೆ ನಿಮಗೊಂದು ರಿಸಲ್ಟ್ ಯಾವುದು ಗೊತ್ತಿರಬೇಕು ಅಂದರೆ, ಯಾವ್ದು ಹೇಳಿ, ಈಕ್ವೇಷನ್ ಗೊತ್ತಿರಬೇಕು. 3x3ಗೆ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಫಸ್ಟ್ ಕಂಡುಹಿಡಿಯೋಕ್ಕೆ ಈಕ್ವೇಷನ್ ಏನು ಹೇಳಿ, ಟ್ರೇಸ್ ಆಫ್ ಎ ಇಂಟು λ² ರೈಟ್, ಪ್ಲಸ್ ಟ್ರೇಸ್ ಆಫ್ adjoint ಆಫ್ ಎ ಇಂಟು ಲ್ಯಾಂಬ್ಡಾ ಮೈನಸ್ ಡೆಟ್ ಎ ಇಸ್ ಈಕ್ವಲ್ ಟು 0. ಹೌದು ತಾನೆ. ಸೊ ಅಲ್ಲಿಗೆ ನಾವು ಇಲ್ಲಿ ಮಾಡೋದು ಏನು ಹೇಳಿ, ದಿಸ್ ಈಸ್ ನಥಿಂಗ್ ಬಟ್ ದ ಸಮ್ ಆಫ್ ದ ಐಗನ್ ವ್ಯಾಲ್ಯೂಸ್ ತಾನೆ ಇಲ್ಲಿ ಬರೋದು ನಮಗೆ ಫೈನಲಿ, ರೈಟ್. ಸೊ ಇಲ್ಲಿ ಕೊಟ್ಟಿರೋದೇನಿದೆಯಲ್ಲ, ಇದು ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಇದೇ ಅವ್ರು ಕೊಟ್ಟಿರೋದು, ಅದನ್ನು ಅವರು ಸ್ಪ್ಲಿಟ್ ಮಾಡಿಕೊಟ್ಟಿದ್ದಾರೆ. ಇನ್ನೂ ಈಸಿ ನಮಗೆ. x - 6, x - 3, x - 2 is equal to 0. This is the characteristic polynomial. These are what? Eigenvalues. So therefore, what is the sum of these eigenvalues? That is equal to 11. That is only the answer. ಓಕೆ, ಅವ್ರು ಕೇಳ್ತಿರೋದು ಕೋಎಫಿಷಿಯಂಟ್ ಆಫ್ ದಿ ಎಕ್ಸ್. ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂದರೆ ಯಾವುದು, ಎಕ್ಸ್ ಅಂದರೆ ಇಲ್ಲಿ ಲ್ಯಾಂಬ್ಡಾ ಟರ್ಮ್ಸಲ್ಲಿ ಬರ್ದಿದ್ದೀನಿ. ಬಟ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರೆದಾಗ ಇಟ್ ಸಪೋಸ್ x³ x² ಎಕ್ಸಿಗೆ ಕೋಎಫಿಷಿಯಂಟ್ ಏನು, ಟ್ರೇಸ್ ಆಫ್ ಅಡ್ಜಾಯಿಂಟ್ ಆಫ್ ಎ. ಹೌದಾ. ಸೊ ಟ್ರೇಸ್ ಆಫ್ ಅಡ್ಜಾಯಿಂಟ್ ಆಫ್ ಎ ಅಂದರೆ ಇಲ್ಲ ಆಲ್ರೆಡಿ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಆಫ್ ಅಡ್ಜಾಯಿಂಟ್ ಆಫ್ ಎದು ಕೊಟ್ಟಿದ್ದಾರೆ, ಅದ್ರದ್ದು ಐಗನ್ ವ್ಯಾಲ್ಯೂ ಸಮ್ ಮಾಡಿಬಿಟ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 20. ಕ್ವೆಶ್ಚನ್ ನಂಬರ್ 20 ಏನು ಹೇಳ್ತಿದ್ದಾರೆ ನೋಡಿ, ಲೆಟ್ ಎ ಆ್ಯಂಡ್ ಬಿ 10 ಕಾಂಪ್ಲೆಕ್ಸ್ ಮ್ಯಾಟ್ರಿಸಸ್. ಇಫ್ ಎ ಬಿ ಹ್ಯಾಸ್ ರ್ಯಾಂಕ್ 6, ವಾಟ್ ಈಸ್ ದಿ ಮ್ಯಾಕ್ಸಿಮಮ್ ಪಾಸಿಬಲ್ ವ್ಯಾಲ್ಯೂ ಆಫ್ ದ ರ್ಯಾಂಕ್ ಬಿ ಎ? ಏನಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಇಲ್ಲಿ ನಾವು ರಿಯಲ್ ಮ್ಯಾಟ್ರಿಸಸ್ಸಿಗೆ ಓದಿರೋ ಕಾನ್ಸೆಪ್ಟನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಹೇಳಿ, ರ್ಯಾಂಕ್ ಆಫ್ ಎ ಬಿ ಈಸ್, ವಾಟ್ ಡು ವಿ ನೋ, ರ್ಯಾಂಕ್ ಆಫ್ ಎ ಬಿ ಈಸ್ ನಥಿಂಗ್ ಬಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಿನಿಮಮ್ ಆಫ್ ರ್ಯಾಂಕ್ ಆಫ್ ಎ ಆ್ಯಂಡ್ ರ್ಯಾಂಕ್ ಆಫ್ ಬಿ. ಇನ್ ಕೇಸ್ ರ್ಯಾಂಕ್ ಆಫ್ ಎ ಬಿ 6 ಇದೆ ಅಂದರೆ ರ್ಯಾಂಕ್ ಆಫ್ ಬಿ ಎ ಕೂಡ ಏನಾಗುತ್ತೆ ಹೇಳಿ, ಲೆಸ್ ದೆನ್ ಆರ್ ಈಕ್ವಲ್ ಟು ಮಿನಿಮಮ್ ಆಫ್ ರ್ಯಾಂಕ್ ಆಫ್ ಎ ರ್ಯಾಂಕ್ ಆಫ್ ಬಿ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಮಿನಿಮಮ್ ಆಫ್ ದಿಸ್. ಇಲ್ಲಿ ಆಲ್ರೆಡಿ ಮಿನಿಮಮ್ ತೊಗೊಂಡಿದ್ದೀವಿ, ದಟ್ ಈಸ್ ನಥಿಂಗ್ ಬಟ್ 6. ಹಂಗಂದರೆ ರ್ಯಾಂಕ್ ಆಫ್ ಯಾವುದೋ ಒಂದು ಮ್ಯಾಟ್ರಿಕ್ಸ್ 6 ಇದೆ, ಇನ್ನೊಂದು ಮ್ಯಾಟ್ರಿಕ್ಸ್ ಅದಕ್ಕಿಂತ ಜಾಸ್ತಿ ಇದೆ. ಸೊ ರ್ಯಾಂಕ್ ಆಫ್ ಬಿ ಎ ಕೂಡ ಏನಾಗುತ್ತೆ 6 ಆಗುತ್ತೆ. ಆಲ್ ರೈಟ್. ಬಟ್ ಇಲ್ಲಿ ಕಾಂಪ್ಲೆಕ್ಸ್ ಮ್ಯಾಟ್ರಿಸಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಇದೆ, ಸ್ವಲ್ಪ ಅದನ್ನು ಆಮೇಲೆ ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 21 ಇದು ಡೈರೆಕ್ಟ್ ಕ್ವಶನ್ನು. x³ + 1 = 0 ಅಂತ ಅಂದರೆ ಕ್ಯೂಬಿಕ್ ಇಕ್ವೇಷನ್ನು. ಅದನ್ನು ನಾನು ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ರೆ ನನಗೇನು ಸಿಗುತ್ತೆ,
ಎಕ್ಸ್ ಕ್ಯೂಬ್ ಮೈನಸ್ 1ಗೆ ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ ರೂಟ್ಸು ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ 1 ರಿಯಲ್ ರೂಟ್, ಇನ್ನೆರಡು ರೂಟ್ ಏನು ಸಿಗುತ್ತೆ ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ ಇಮೇಜ್ನರಿ ರೂಟ್ಸು. ಇದು ಸ್ಟ್ಯಾಂಡರ್ಡ್ ಈಕ್ವೇಷನು ನಮಗೆ ಆಲ್ರೆಡಿ ಭಾಳ ಸತಿ ಕ್ಯೂಬಿಕ್ ಈಕ್ವೇಷನ್ ಕಲಿಬೇಕಾದ್ರೆ ಕಲ್ತಿರ್ತೀರ ರೈಟ್. ಸೊ ದ ಝೀರೋಸ್ ಆರ್ ಆಲ್ ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಹೇಳಿದ್ದಾರೆ. ಪ್ಯೂರ್ಲಿ ಇಮ್ಯಾಜಿನರಿ ಇದೆಯಾ ಎಲ್ಲವೂ ಇಲ್ಲ ತಾನೆ, ಇದು ಒಂದು ರಿಯಲ್ ಇದೆ. ನೆಕ್ಸ್ಟ್ ಒನ್ ಆಫ್ ದ ಝೀರೋಸ್ ಇಸ್ ಪ್ಯೂರ್ಲಿ ಇಮ್ಯಾಜಿನರಿ, ಒನ್ ಆಫ್ ದಿ ಜೀರೋಸ್ ಈಸ್ ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಹೇಳಿದ್ದಾರೆ. ಅದು ಎಕ್ಸಾಕ್ಟ್ಲಿ ಅಪ್ಲೈ ಆಗಲ್ಲ. ಆಲ್ರೈಟ್, ಸೊ ಎಫ್ ಆಫ್ ಎಕ್ಸ್ ಹ್ಯಾಸ್ 2 ರೂಟ್ಸ್ ಹೂಸ್ ಸಮ್ ಇಸ್ 0. ಇಲ್ಲಿ ಯಾವ 2 ರೂಟ್ಸಿಗೂ ನಾವು ಸಮ್ ಮಾಡಿದ್ರೆ 0 ಅಂತೂ ಸಿಗೋದಿಲ್ಲ. ನೆಕ್ಸ್ಟ್ ಸಮ್ ಆಫ್ ನೋ 2 ರೂಟ್ಸ್ ಈಸ್ ಈಕ್ವಲ್ ಟು 0 ಆ್ಯಸ್ ಕಂಪೇರ್ಡ್ ಟು ದಿಸ್ ಒನ್. ದಿಸ್ ಈಸ್ ವೆರಿ ರೆಲೆವೆಂಟ್. ಓಕೆ, ಒನ್ ಆಫ್ ದ ಜೀರೋಸ್ ಈಸ್ ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಹೇಳಿದಾರಲ್ಲ, ಅದು ಬರಲೇಬೇಕು ಅಂತ ಅದನ್ನು ನಾವು ಸ್ಟ್ರಿಕ್ಟಾಗಿ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ದಿಸ್ ಈಸ್ a very accurate option. Okay, so therefore option D is the right answer. Coming to question number 22, if f is holomorphic function on the open set z belongs to C mod z greater than 1, then holomorphic function ಕೊಟ್ಟಿದ್ದಾರೆ ಹೌದಾ. ಸೊ holomorphic function ಕೊಟ್ಟಿದ್ದಾರೆ ಅಂದ ತಕ್ಷಣ ನಾವೇನು ಹೇಳ್ಬೋದು ಹೇಳಿ, ಎಸ್ ಡೈರೆಕ್ಟ್ಲಿ ಇದನ್ನು ನಾವೇನು ತಗೋಬೋದು ಹೇಳಿ, ಬೈ ಲಿಯೋವಿಲಿಸ್ ಥಿಯರಮ್ ಏನು ಹೇಳ್ಬೋದು. ಲಿಯೋವಿಲಿಸ್ ಥಿಯರಮ್ ನಮಗೇನು ಹೇಳುತ್ತೆ ಹೇಳಿ, ಬೌಂಡೆಡ್ ಪ್ಲಸ್ ಲಿಯೋವಿಲಿಸ್ ಥಿಯರಮ್ ಏನು ಹೇಳುತ್ತೆ ಹೇಳಿ, ಲಿಯೋವಿಲಿಸ್ ಥಿಯರಮ್ ಅದರಲ್ಲಿ ನಾವು ಕಲ್ತಿರೋದೇನು ಲಿಯೋವಿಲಿಸ್ ಥಿಯರಮಲ್ಲಿ ದಟ್ ಸಿಂಪ್ಲಿ ಸೇಸ್ ದಟ್ ಯು ಆರ್ ಟೇಕಿಂಗ್ ಎನಿ ಹೋಲೋಮಾರ್ಫಿಕ್ ಫಂಕ್ಷನ್. ಹೋಲೋಮಾರ್ಫಿಕ್ ಫಂಕ್ಷನ್ ಅಂದ್ರೇನು, ಯಾವ ಫಂಕ್ಷನು ಎನಾಲಿಟಿಕ್ ಫಂಕ್ಷನ್ ಅಂತ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತಲ್ಲ, ಎನಾಲಿಟಿಕ್ ಫಂಕ್ಷನ್ ಆಗಿದೆ ಅಂದ ತಕ್ಷಣ ಅದನ್ನು ಹೋಲೋಮಾರ್ಫಿಕ್. ಸೊ ಲಿಯೋವಿಲಿಸ್ ಥಿಯರಮಿಂದ ಏನು ಹೇಳ್ಬೋದು, ಬೌಂಡೆಡ್ ಪ್ಲಸ್ ಎಂಟೈರ್ ಫಂಕ್ಷನ್ ಇದ್ದರೆ, ಬೌಂಡೆಡ್ ಪ್ಲಸ್ ಎಂಟೈರ್ ಫಂಕ್ಷನ್ ಆರ್ ಹೋಲೋಮಾರ್ಫಿಕ್, ನೋ ಪ್ರಾಬ್ಲಮ್, ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ತಾನೆ, ರೈಟ್, ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಸೊ ಇಲ್ಲಿ ಯಾವುದು ಸ್ಯಾಟಿಸ್ಫೈ ಆಗ್ತಾ ಇದೆ ನೋಡಿ, ಹೋಲೋಮಾರ್ಫಿಕ್ ಹ್ಯಾಸ್ ಎಕ್ಸ್ಟೆನ್ಷನ್ ಇದೆ ಯಾವುದಿಲ್ಲ, ಎಫ್ ಕ್ಯಾನ್ ನೆವರ್ ಬಿ ಎಕ್ಸ್ಟೆಂಡೆಡ್ ಆಸ್ ನೋ ನಾಟ್ ಪಾಸಿಬಲ್, ಎಫ್ ಈಸ್ ಅನ್ಬೌಂಡೆಡ್ ಇಫ್ ಇಟ್ ಈಸ್ ನಾಟ್ ಎ ಕಾನ್ಸ್ಟೆಂಟ್ ಫಂಕ್ಷನ್, ಎಫ್ ಮೇ ಬಿ ನಾನ್ ಕಾನ್ಸ್ಟೆಂಟ್ ಬೌಂಡೆಡ್. ಸಿ ಕಾನ್ಸ್ಟೆಂಟ್ ಬೌಂಡೆಡ್, ನಾನ್ ಬೌಂಡೆಡ್ ನಾನ್ ಕಾನ್ಸ್ಟೆಂಟ್. ಸೊ ಅದನ್ನು ನೋಡಿದ್ರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ ಓಕೆ ಡನ್. ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 23. 23 ಏನು ಹೇಳ್ತಾ ಇದೆ ನೋಡಿ, ದ ಇಂಟಿಗ್ರಲ್ ಓಕೆ ಕಾಂಪ್ಲೆಕ್ಸ್ ಇಂಟಿಗ್ರೇಷನ್ ಕೇಳಿದಾರಲ್ಲ, z + 4 ಡಿವೈಡೆಡ್ ಬೈ z² + 16 dz ಈಸ್ ಈಕ್ವಲ್ ಟು ವ್ಯಾಲ್ಯೂ ಕಂಡುಹಿಡಬೇಕು ನಾವು. ಲೆಟ್ಸ್ ಡೂ ಇಟ್. ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಟು ಸಾಲ್ವ್ ಇಟ್. ಇಫ್ ಯು ಡೋಂಟ್ ಗೆಟ್ ಇಟ್ ದೆನ್ ರೆಸ್ಯೂಮ್ ದ ವಿಡಿಯೋ ಆ್ಯಂಡ್ ವಾಚ್ ಇಟ್ ಅಗೇನ್. ಸಾರಿ, ವಾಚ್ ದ ಸೊಲ್ಯೂಷನ್, ರೈಟ್. ಸೊ ಹೇಗೆ ಮಾಡ್ತೀರಿ, ಸಿ ಏನು ಕೊಟ್ಟಿದ್ದಾರೆ ಫಸ್ಟು ಅದನ್ನು ಬರ್ಕೊಳ್ಳಿ. ಇಂಟಿಗ್ರೇಷನ್ 23 ಅಲ್ಲ ಅದು, ಎಸ್, integration mod z is equal to 1 z plus 4 divided by z square plus 16 ನಾನು ಹೇಗೆ ಬರಿಬೋದು, z plus 4i into z minus 4i ಅಂತ ಬರಿಬೋದು ಇಂಟು dz, ರೈಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ಸ್ ಏನಾಗುತ್ತೆ ಹೇಳಿ ಎಲ್ಲವೂ ಕೂಡ, ನಾನೊಂದು ಸರ್ಕಲ್ ಡ್ರಾ ಮಾಡಿದ್ರೆ ಪಾಯಿಂಟ್ಸ್ ಎಲ್ಲ ಯೂನಿಟ್ ಸರ್ಕಲ್ನಿಂದ ಹೊರಗಿದೆ ತಾನೆ, ಅಂದರೆ mod z is equal to 1ನ ಡ್ರಾ ಮಾಡಿದ್ರೆ ಇವೆಲ್ಲ ಎಲ್ಲಿದೆ, 0, -4 ಪಾಯಿಂಟ್ಸ್ ಲೈಸ್ ಔಟ್ಸೈಡ್ ದಿ ಸರ್ಕಲ್. Okay, and f of z is what? Analytic. F of z is analytic. Points lie outside the circle. So integration of f of z ಮಾಡಿದ್ರೆ ಏನು ಬರುತ್ತೆ ಹೇಳಿ, 2π into sum of the residues, and because they are lying outside directly you can say it is equal to 0. So integration mod z is equal to 1, f of z dz is equal to 0. 0 ಇದೆಯಾ, yes, option A is the right answer. Okay, ಸೊ ಇದೇನು ಭಾಳ ಈಸಿ ಇದೆ ಡೈರೆಕ್ಟಾಗಿ. ಸೊ ಎನಾಲಿಟಿಕ್ ಮತ್ತು ಇದು ಕಾಂಪ್ಲೆಕ್ಸ್ ಇಂಟಿಗ್ರೇಷನ್ ಮೇಲೆ ಕಂಪಲ್ಸರಿ 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ಸಮ್ಟೈಮ್ಸ್ ಅವ್ರು 3 ಕೊಡೋ ಚಾನ್ಸಸ್ ಇರುತ್ತೆ, ಬಟ್ 1 or 2 ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 24. ಏನು ಕೊಟ್ಟಿದ್ದಾರೆ ನೋಡಿ, ಇಫ್ ಸಮೇಷನ್ ಓಕೆ ಕೆ ಇಸ್ ಈಕ್ವಲ್ ಟು 40 i power k plus 2 ಡಿವೈಡೆಡ್ ಬೈ, ಈ ಥರ ಮಾಡಿಸಿದ್ದೀನಿ ನಾನು, ಐ ಡೋಂಟ್ ರಿಮೆಂಬರ್, ಬಟ್ ಓಕೆ ಲೆಟ್ ಅಸ್ ಡೂ ಇಟ್. ಏನು ಕಂಡುಹಿಡಬೇಕು, r ಪ್ಲಸ್ ಐ ಎಸ್ಸಿಗೆ ಈಕ್ವಲ್ ಮಾಡಿದಾರ. ಸೊ ಆರ್ ಮೀನ್ಸ್ ರಿಯಲ್ ಪಾರ್ಟ್ ಆ್ಯಂಡ್ ಎಸ್ ಅಂದರೆ ಇಮ್ಯಾಜಿನರಿ ಪಾರ್ಟು, ಐ ಜೊತೆ ಇರೋದು ಇಮ್ಯಾಜಿನರಿ ಪಾರ್ಟ್, ಅದನ್ನು ಕಂಡುಹಿಡಬೇಕು ನಾವು. ಸಿ ಹೇಗೆ ಮಾಡೋದು ಅದನ್ನು, 24th ಕ್ವೆಶನ್, ರೈಟ್. ಸೊ ಅವ್ರೇನು ಕೊಟ್ಟಿದ್ದಾರೆ, ಸಮೇಷನ್ ಆಫ್ ದಿಸ್ ಒನ್ ಡೈರೆಕ್ಟ್ಲಿ ನಾನು ಏನು ಮಾಡೋಣ, ಕೆ ಇಸ್ ಈಕ್ವಲ್ ಟು 3 ಇಂದ ಅಪ್ಲೈ ಮಾಡ್ಕೊಂಡು ಹೋಗಿಬೇಕಿದ್ರೆ 40 I to the power of k plus 2 divided by 3 to the power of k minus 1 is equal to r plus is. Okay, so 40 ಕಾನ್ಸ್ಟೆಂಟ್ ಹೊರಗಿರಲಿ, i is equal to 3 ಹಾಕಿದರೆ 3 plus 2 i power 5 divided by 3 power 3 minus 1 2 plus
ಐ ಪವರ್ 6 ಬ್ರ್ಯಾಕೆಟ್ ಹಾಕಿ. ಓಕೆ, ಇದಕ್ಕೆ ಎನಿವೇಸ್ ಐ ಪವರ್ 6 ಅಂದರೆ ನೆಕ್ಸ್ಟ್ ನಂಬರ್ 4 + 2 4 - 1 ಏನಾಗುತ್ತೆ, ನೆಕ್ಸ್ಟ್ ಡಿನಾಮಿನೇಟರ್ 3³ ಸಿಮಿಲರ್ಲಿ ಹಿಂಗೆ ಹೋಗ್ತಾ ಇದ್ರೆ ಏನು ಸಿಗುತ್ತೆ ನಮಗೆ, ಐ ಪವರ್ 8 / 3/5 ಪ್ಲಸ್ ಸೊ ಆನ್. ಕರೆಕ್ಟಾ? ರೈಟ್. ಸೊ ಈಕ್ವಲ್ಸ್ ಟು ಇದೇನು ಸಿಗ್ತಾ ಇದೆ 40. ಇಲ್ಲೇನು ಮಾಡೋಣ, ಐ ಪವರ್ 5 ಮತ್ತು 3² ಕಾಮನ್ ಹೊರಗೆ ತೆಗೀರಿ. ಐ ಪವರ್ 5 / 3² ಕಾಮನ್ ತೆಗೆದ್ರೆ ಏನು ಉಳಿತು 1 ಪ್ಲಸ್ ಐ ಡಿವೈಡೆಡ್ ಬೈ 3. ಹೌದಾ, ಐ ಪವರ್ 5 × ಐ ಪವರ್ 6 3² × 3 3³. ಓಕೆ, ಡನ್, ಕರೆಕ್ಟ್ ಇದೆ. I² / 3² ಪ್ಲಸ್ ಸೊ ಆನ್. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್, 1 - x ಹೋಲ್ ಪವರ್ -1 ತಾನೇ ಇದು. ಸೊ ಏನಾಗುತ್ತೆ ಹೇಳಿ, 1 - x ಹೋಲ್ ಪವರ್ -1 ಅಂದರೆ ನಮಗೆ ಗೊತ್ತಿದೆ ಎಕ್ಸ್ಪ್ಯಾನ್ಷನ್ 1 + x + x² ಪ್ಲಸ್ ಸೊ ಆನ್. ಇಲ್ಲಿ ಎಕ್ಸ್ ಇರೋ ಜಾಗದಾಗ ಏನಿದೆ ಐ -3 ಇದೆ. ಸೊ ಅದನ್ನು ಹೇಗೆ ಬರೀತೀರಾ, 40 × ಐ ಪವರ್ 5 ಅಂದರೆ ಏನಾಗುತ್ತೆ, ಇದು ಕೂಡ ಗೊತ್ತಿರಬೇಕು, ಐ ಪವರ್ 4 × ಐ. ಐ ಪವರ್ 4 ಅಂತಂದರೆ ಎಷ್ಟು, ಐ ಪವರ್ 4 ಅಂದರೆ 1 × ಐ. ಸೊ ಐ ಡಿವೈಡೆಡ್ ಬೈ 3² ಅಂದರೆ 9. ಅದಂಗೆ ಇರಲಿ. ಇದನ್ನು 1 - x ಅಂದರೆ I/3 ಹೋಲ್ ಇನ್ವರ್ಸ್. ಸೊ ದಟ್ ಈಸ್ ನಥಿಂಗ್ ಬಟ್ 40/9 ಐ. ಇದು ಎಲ್ ಸಿ ಎಮ್ ತೊಗೊಳ್ಳಿ, 3 - ಐ ಡಿವೈಡೆಡ್ ಬೈ 3 ಹೋಲ್ ಇನ್ವರ್ಸ್. ಇನ್ವರ್ಸ್ ಅಂದರೆ ನಾವು ರೆಸಿಪ್ರೋಕಲ್ ಮಾಡ್ಬೇಕು ತಾನೆ. ಸೊ 40/9 ಐ, ಅದು ಉಲ್ಟಾ ಆದರೆ 3 ಡಿವೈಡೆಡ್ ಬೈ 3 - ಐ. 3 × 1 = 3, 3 × 1 = 3, 3 = ರೈಟ್. ಓಕೆ, ಸೊ 40/3 ಇಂಟು ಇದನ್ನು ಐ ಇದೆಯಾ. ಸೊ ನೆಕ್ಸ್ಟ್ ಏನು ಮಾಡೋಣ, ಇದನ್ನು ರೇಷ್ನಲೈಸ್ ದ ಡಿನಾಮಿನೇಟರ್ 3 + ಐ ಡಿವೈಡೆಡ್ ಬೈ 3 + ಐ. ಓಕೆ, ಅದೇನಾಗುತ್ತೆ 40i × 3 + ಐ ಡಿವೈಡೆಡ್ ಬೈ 3 3 - ಐ × 3 + ಐ ಅಂದರೆ ಏನಾಗುತ್ತೆ, a - b × a + b ಅಂದರೆ a² - i², a² - b² ತಾನೆ ಫಾರ್ಮುಲಾ. ಸೊ 3² - i², -i² ಅಂದರೆ -1, -(-) +1. ಸೊ 3² 9, 9 + 1 10. ಸೊ ಏನಾಯಿತು, ಇಂಟು 10, 10 1s 10 4s. ಕರೆಕ್ಟಾ? ಅಲ್ಲಿಗೆ ನಮಗೆ ಆನ್ಸರ್ ಏನು ಬಂತು, 4i × 3 + ಐ ಡಿವೈಡೆಡ್ ಬೈ 3. 4 3s 12, 12i ಪ್ಲಸ್ 4i², i × i² ಡಿವೈಡೆಡ್ ಬೈ 3. ಕರೆಕ್ಟಾ? ಇದನ್ನು ಸ್ಪ್ಲಿಟ್ ಮಾಡಿಬಿಟ್ರೆ ಏನು ಸಿಗುತ್ತೆ ನನಗೆ, 12/3 ಅಂದರೆ 3 1s 3 4s 4i 4/3 i² ಅಂದರೆ -1, ಸೊ ಮೈನಸ್. ಕರೆಕ್ಟಾ? ಅಲ್ಲಿಗೆ ಇದನ್ನು ನಾನು r + i ಎಸ್ಸಿಗೆ ಈಕ್ವಲ್ ಮಾಡಿದ್ರೆ ಐ ಜೊತೆ ಇರೋದೇನಿದೆಯಲ್ಲ ಅದು ಎಸ್. ಸೊ ಎಸ್ ಇಸ್ ಈಕ್ವಲ್ ಟು ಎಷ್ಟು, 4. ಇಂಡಿಪೆಂಡೆಂಟ್ ಇದೆಯಲ್ಲ ದಟ್ ಈಸ್ ಆರ್. ಸೊ ಆರ್ ಇಸ್ ಈಕ್ವಲ್ ಟು -4/3. ಯಾವ ಆಪ್ಷನಲ್ಲಿದೆ, ಆಪ್ಷನ್ ಎ. ಸೊ ದೇರ್ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ಅರ್ಥ ಆಗಿದೆ, ರೈಟ್. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 25. ಅಂಡರ್ ದ ಟ್ರಾನ್ಸ್ಫಾರ್ಮೇಷನ್ ಒಮೆಗಾ ಇಸ್ ಈಕ್ವಲ್ ಟು 1 + zi ಅಥವಾ iz divided by 1 - iz, the unit disk in the z plane corresponds to which one of the following sets in the w plane? ಯಾವುದಕ್ಕೆ ಕರೆಸ್ಪಾಂಡ್ ಆಗುತ್ತೆ ಅಂತ ನಾವು ಕಂಡುಹಿಡಬೇಕೀಗ. ಹೌದಾ? ಸೊ ಹೇಗೆ ಮಾಡ್ತೀರಿ, ಸಿಂಪಲ್. ಇದ್ರ ಮೇಲೂ ಅಷ್ಟೇ ಒಂದು ಕ್ವಶನ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ. iz divided by 1 - iz. ಕ್ರಾಸ್ ಮಲ್ಟಿಪ್ಲೈ ಫಸ್ಟ್ ಆಫ್ ಆಲ್. iz is equal to 1 + iz. ಮಲ್ಟಿಪ್ಲೈ ಒಮೆಗಾ ಮೈನಸ್ iz ಒಮೆಗಾ is equal to 1 + iz. z ಟರ್ಮ್ಸ್ ಒಂದು ಕಡೆ ತಗೊಳ್ಳಿ, ಒಮೆಗಾ ಟರ್ಮ್ಸ್ ಒಂದು ಕಡೆ ಇಟ್ಕೊಳ್ಳಿ. ಸೊ ಏನಾಗುತ್ತೆ ಇದು, ಏನಾಗುತ್ತೆ ಹೇಳಿ, ಇದೂ iz i ಪ್ಲಸ್ ಒಮೆಗಾ z ತಾನೆ. iz ಪ್ಲಸ್ iz ಇಂಟು ಒಮೆಗಾ is equal to 1 ಇಲ್ಲೇ ಇರಲಿ, ಅಲ್ಲ ಒಮೆಗಾ ಇಲ್ಲೇ ಇರಲಿ, 1 ಆ ಕಡೆ ಕಳಿಸಿದ್ದೀನಿ. ಸೊ ಏನಾಗುತ್ತೆ ಒಮೆಗಾ -1. ಇಲ್ಲೇನು ಮಾಡೋದು, z ಕಾಮನ್ ತೆಗೀರಿ, i ಪ್ಲಸ್ ಐ ಒಮೆಗಾ ಈಸ್ ಈಕ್ವಲ್ ಟು, ಬೇಕಿದ್ರೆ ಐನೂ ಕಾಮನ್ ತೆಗಿಬೋದು. ಓಕೆ, ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೊಗೊಳ್ಬೇಕಿದ್ರೆ z ಈಸ್ ಈಕ್ವಲ್ ಟು ಒಮೆಗಾ -1 ಡಿವೈಡ್ ಬೈ ಐ ಇಂಟು ಒಮೆಗಾ ಪ್ಲಸ್ 1. ಓಕೆ, ಸೊ ನೆಕ್ಸ್ಟ್ ಕಂಡೀಷನ್ ಏನು, ಮಾಡ್ z ಆಲ್ವೇಸ್ ಲೆಸ್ ದೆನ್ 1, ಮಾಡ್ ಅಪ್ಲೈ ಮಾಡಿರಿ ಲೆಸ್ ದೆನ್ 1, ರೈಟ್. ಸೊ ಒಮೆಗಾ -1 ಮಾಡ್ ಲೆಸ್ ದೆನ್ ಮಾಡ್ ಐ ಇಂಟು ಒಮೆಗಾ ಪ್ಲಸ್ 1. ಕರೆಕ್ಟಾ? ಮಾಡ್ ಐ ಈಸ್ ನಥಿಂಗ್ ಬಟ್ 1, ಮಾಡ್ ಐ ಈಸ್ ಈಕ್ವಲ್ ಟು 1. ಸೊ ಅದನ್ನು ಬಿಟ್ಟಾಕಿ ಏನು ಉಳಿಯುತ್ತೆ, ಒಮೆಗಾ -1. ಒಮೆಗಾ ಅಂತಂದ್ರೆ ಏನು, u + iv -1 ಲೆಸ್ ದೆನ್ u + iv ಪ್ಲಸ್ 1. ಸೊ ರಿಯಲ್ ಪಾರ್ಟ್ ಏನಾಗುತ್ತೆ ಇಲ್ಲಿ, ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ರೆ ಏನಾಯ್ತದ, u -1 ಪ್ಲಸ್ iv ಲೆಸ್ ದೆನ್ u + 1 ಪ್ಲಸ್ iv. ಇದು ರಿಯಲ್ ಪಾರ್ಟು, ಹೌದಾ? ಸೊ ಮಾಡ್ ಅಂದರೆ ಏನು, ಸ್ಕ್ವೇರ್ ರೂಟ್ ಆಫ್ ರಿಯಲ್ ಪಾರ್ಟ್ ಸ್ಕ್ವೇರ್ ಪ್ಲಸ್ ಇಮೇಜ್ನರಿ ಪಾರ್ಟ್ ಸ್ಕ್ವೇರ್.
ಯು ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್. ಸ್ಕ್ವೇರ್ ರೂಟು ತೆಗಿಬೋದು. ಹಂಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ವಿ ಸ್ಕ್ವೇರು ತೆಗಿತೀವಿ. ಉಳಿಯೋದೇನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2u ಲೆಸ್ ದ್ಯಾನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2u. ಸೊ ಇದು ಅಷ್ಟೇ, ಈ ಟರ್ಮ್ಸು ಕ್ಯಾನ್ಸಲ್ ಆಗುತ್ತೆ. ಮೈನಸ್ 2u ಆ ಕಡೆ ಹೋದರೆ ಏನಾಗುತ್ತೆ 0 ಲೆಸ್ ದ್ಯಾನ್ 4u, ನಥಿಂಗ್ ಬಟ್ 4u ಗ್ರೇಟರ್ ದ್ಯಾನ್ 0, ನಥಿಂಗ್ ಬಟ್ u ಈಸ್ ಗ್ರೇಟರ್ ದ್ಯಾನ್ 0. u ಅಂದರೆ ಏನು ಹೇಳಿ, ರಿಯಲ್ ಪಾರ್ಟ್. ಸೊ ರಿಯಲ್ ಪಾರ್ಟ್ ಆಫ್ z ಈಸ್ ಗ್ರೇಟರ್ ದ್ಯಾನ್ 0. ಈ ಕಂಡೀಷನ್ ಎಲ್ಲಿ ಬರುತ್ತೆ ನೋಡಿ, ಕರೆಕ್ಟ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 25. ಆಲ್ ರೈಟ್, ಕಮಿಂಗ್ ಟು ಕ್ವೆಶನ್ ನಂಬರ್ 26. ದ ರೆಸಿಡ್ಯೂ ಆಫ್, ಇದನ್ನು ಕಂಡುಹಿಡಬೇಕು. z ಡಿವೈಡೆಡ್ ಬೈ ಇ ಪವರ್ z ಮೈನಸ್ 1 ಮೈನಸ್ z ಸ್ಕ್ವೇರ್ ಬೈ 2 ಅಟ್ z ಇಸ್ ಈಕ್ವಲ್ ಟು 0 ಕಂಡುಹಿಡಬೇಕು. ಓಕೆ, ಸೊ ಹೌ ವಿಲ್ ಯು ಡೂ ಇಟ್? ಕ್ವೆಶನ್ ನಂಬರ್ 26 ಏನು ಕೊಟ್ಟಿದ್ದಾರೆ ನೋಡಿ. ಎಫ್ ಆಫ್ z ಇಸ್ ಈಕ್ವಲ್ ಟು z ಡಿವೈಡೆಡ್ ಬೈ ಇ ಪವರ್ z ಮೈನಸ್ 1 ಮೈನಸ್ z ಸ್ಕ್ವೇರ್ ಬೈ 2. ಸಿ ಇ ಪವರ್ z ಎಕ್ಸ್ಪೆನ್ಷನ್ ಗೊತ್ತು ತಾನೆ. ಅಲ್ಲಿ ಏನಾಗುತ್ತೆ ಹೇಳಿ, 1 ಪ್ಲಸ್ z ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಅಥವಾ z ಬೈ 1 ಫ್ಯಾಕ್ಟೋರಿಯಲ್. ಹೌದಾ, ಇದನ್ನು ಇಲ್ಲೇ ಬರೆದು ಬಿಡ್ತೀನಿ ನೋಡಿ. ಇ ಪವರ್ z ಇಸ್ ಈಕ್ವಲ್ ಟು 1 ಪ್ಲಸ್ z ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ z ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ z ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಸೋ ಆನ್. ಹೌದಾ, ಇಲ್ಲಿ ಅಬ್ಸರ್ವ್ ಮಾಡಿ, -1 ಮೈನಸ್ z ಸ್ಕ್ವೇರ್ ಅಂದರೆ ಇದು 3 ಕ್ಯಾನ್ಸಲ್ ಆಗುತ್ತೆ ಇಲ್ಲಿಗೆ. ಅಲ್ಲಿಗೆ ಉಳಿಯೋದೇನು, ಎಫ್ ಆಫ್ z ಈಸ್ ಈಕ್ವಲ್ ಟು z ಡಿವೈಡೆಡ್ ಬೈ, ಎಲ್ಲಿಂದ ಉಳಿಯುತ್ತೆ, z ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ z ಪವರ್ 4 ಬೈ 4 ಫ್ಯಾಕ್ಟೋರಿಯಲ್ ಪ್ಲಸ್ ಸೋ ಆನ್. ಡನ್. ಸೊ ವಾಟ್ ಕ್ಯಾನ್ ಯು ಡೂ ಈಸ್, ಯು ಟೇಕ್ z ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಔಟ್ಸೈಡ್. ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ ಅಬ್ಸರ್ವ್ ಮಾಡಿ, z ಡಿವೈಡೆಡ್ ಬೈ z ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಕಾಮನ್ ತೆಗೆದ್ರೆ 1 ಪ್ಲಸ್ z ಬೈ 4 ಉಳಿಯುತ್ತಾ. 4 ಇಂಟು 3 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 4 ಫ್ಯಾಕ್ಟೋರಿಯಲ್. ಸೊ ದಟ್ ಈಸ್ ಕರೆಕ್ಟ್. ಪ್ಲಸ್ ಸೋ ಆನ್ ಬಿಟ್ಟಾಕಿ ಅದು ನನಗೆ. ಸೊ ಅಲ್ಲಿಗೆ 3 ಫ್ಯಾಕ್ಟೋರಿಯಲ್ ಮೀನ್ಸ್ 6 ಮೇಲೆ ಹೋಗುತ್ತೆ. z ಕ್ಯೂಬಲ್ಲಿ ಕ್ಯಾನ್ಸಲ್ ಆಗಿದ್ರೆ ಎಫ್ ಆಫ್ z ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ z ಸ್ಕ್ವೇರ್. ಓಕೆ, ಇಂಟು ಇದನ್ನು ಮೇಲೆ ಕಳಿಸಿದ್ರೆ ಏನಾಗುತ್ತೆ ಹೇಳಿ, 1 ಪ್ಲಸ್ z ಬೈ 4 ಪ್ಲಸ್ ಸೋ ಆನ್. ಓಕೆ, ಇದನ್ನು ಒಂದು ಪೇರ್ ಮಾಡ್ಕೊಳ್ಳಿ, ಹೋಲ್ ಟು ದ ಪವರ್ ಆಫ್ ಇನ್ವರ್ಸ್. ಕರೆಕ್ಟಾ, 1 ಪ್ಲಸ್ ಎಕ್ಸ್ ಹೋಲ್ ಇನ್ವರ್ಸ್ ಅಂತ ಅಂದ್ಕೊಳ್ಳಿ ಇದನ್ನು. ಸೊ 1 ಪ್ಲಸ್ ಎಕ್ಸ್ ಹೋಲ್ ಪವರ್ ಮೈನಸ್ 1 ಅಂದರೆ ಏನು ಹೇಳಿ, 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಆಲ್ಟರ್ನೇಟಿವ್ ಪ್ಲಸ್ ಮೈನಸ್ ತಾನೆ. ಸೊ ಎಫ್ ಆಫ್ z ಇಸ್ ಈಕ್ವಲ್ ಟು 6 ಬೈ z ಸ್ಕ್ವೇರ್, ಏನು ಮಾಡ್ತೀರಾ, 1 ಮೈನಸ್ z ಬೈ 4 ಪ್ಲಸ್ ದಟ್ ಈಸ್ ಎಕ್ಸ್, 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ z ಬೈ 4 ಪ್ಲಸ್ ರಿಮೈನಿಂಗ್ ಟರ್ಮ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಆಲ್ಟರ್ನೇಟಿವ್ ಮಾಡ್ಕೊಂಡು ಹೋಗಿ. ಸೊ ಕೋಎಫಿಷಿಯಂಟ್ ಆಫ್ 1 ಬೈ z ಏನು ಸಿಗ್ತಾ ಇದೆ ನಮಗೆ, ಕೋಎಫಿಷಿಯಂಟ್ ಆಫ್ 1 ಬೈ z ಏನು ಸಿಗೋದು ನಮಗೆ, ಡೈರೆಕ್ಟ್ಲಿ ಹೇಳ್ಬೋದು ತಾನೆ, -6/4 ಅಟ್ z ಇಸ್ ಈಕ್ವಲ್ ಟು 0 ಅವ್ರು ಕೇಳಿರೋದು. ಹೌದಾ, ಅಟ್ z ಇಸ್ ಈಕ್ವಲ್ ಟು 0. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್, 6/4 ವಿಚ್ ಈಸ್ ನಥಿಂಗ್ ಬಟ್ -3/2. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 27. ಕ್ವೆಶನ್ ನಂಬರ್ 27 ಏನು ಹೇಳಿದ್ದಾರೆ ನೋಡಿ. ದ ನಂಬರ್ ಆಫ್ ಝೀರೋಸ್ ಆಫ್ ದ ಫಂಕ್ಷನ್ z ಪವರ್ 7 ಪ್ಲಸ್ z ಕ್ಯೂಬ್ ಪ್ಲಸ್ 1/2 to the power of 4 that lie in the disk mod z less than 1/2. mod z less than 1/2 ಹೇಳಿದ್ದಾರೆ. ಹೌದಾ, ಸೊ ಇಲ್ಲೇನು ಮಾಡ್ತೀರಾ, ರೌಶಿಸ್ ಥಿಯರಮ್ ಕಲ್ತಿದ್ದೀರಾ. ಸಪೋಸ್ ಎಫ್ ಎನ್ ಜಿ ಎರಡು ಎನಾಲಿಟಿಕ್ ಇದ್ದರೆ, ಅದು ಇನ್ಸೈಡ್ ಒಂದು ರೆಗ್ಯುಲರ್ ಕರ್ವ್ ಇದ್ದರೆ ಏನು ಮಾಡ್ತೀವಿ ನಾವು, ಮಾಡ್ ಆಫ್ ಎಫ್ ಆಫ್ ಝೆಡ್ ಈಸ್ ಗ್ರೇಟರ್ ದ್ಯಾನ್ ಮಾಡ್ ಆಫ್ ಜಿ ಆಫ್ ಝೆಡ್ ಹೇಳ್ತೀವಿ. ಆ್ಯಂಡ್ ದೆನ್ ನಂಬರ್ ಆಫ್ ಝೀರೋಸ್ ಆಫ್ ಎಫ್ ಪ್ಲಸ್ ಜಿ ಇದ್ದಾಗ ನಥಿಂಗ್ ಬಟ್ ನಂಬರ್ ಆಫ್ ಝೀರೋಸ್ ಆಫ್ ದ ಎಫ್ ಇನ್ಸೈಡ್ ದಿ ಗಾಮಾ ಕರ್ವ್. ಅದೇನು ಕರ್ವ್ ತೊಗೊಂಡಿದ್ದೀವಿ ಅಥವಾ ರೀಜನ್ ಏನು ತೊಗೊಂಡಿದ್ದೀವಿ ಅದರ ಒಳಗಡೆ ಅದೇನು ಯೂಸ್ ಮಾಡಿದ್ದೀವಿ ನಾವು, ರೌಶಿಸ್ ಥಿಯರಮ್ ಅದನ್ನು ಯೂಸ್ ಮಾಡಿದ್ದೀರಾ. ಅರ್ಥ ಆಯ್ತಾ? ಸೊ ರೌಶಿಸ್ ಥಿಯರಮಿಂದ ಲಾಸ್ಟಿಗೆ ಏನು ರಿಸಲ್ಟ್ ಬರುತ್ತಲ್ಲ, ಏನದು, ನಂಬರ್ ಆಫ್ ಝೀರೋಸ್ ಆಫ್ ಎಫ್ ಪ್ಲಸ್ ಜಿ ಇನ್ಸೈಡ್ ದ ಕರ್ವ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಝೀರೋಸ್ ಆಫ್ ಎಫ್ ಇನ್ಸೈಡ್ ಆರ್. ಎಫ್ ಪ್ಲಸ್ ಜಿಗೆ ಎಫಿಗೆ ಎರಡಕ್ಕೂ ಸೇಮ್ ಅಂತ, ರೈಟ್. ಸೊ ಅದನ್ನು ಯೂಸ್ ಮಾಡಿದ್ರೆ ಏನು ಸಿಗುತ್ತೆ, ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು z ಪವರ್ 7 ಪ್ಲಸ್ z ಪವರ್ 3 ಪ್ಲಸ್ 1/2 ಪವರ್ 4. ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ನಾನೇನು ತೊಗೊತೀನಿ, z ಪವರ್ 7. ಜಿ ಆಫ್ ಝೆಡ್ ಏನು ತೊಗೊತೀನಿ, ಈಗ ಎಫ್ ಪ್ಲಸ್ ಜಿ ತಾನೆ. ಸೊ ಜಿ ಆಫ್ ಝೆಡ್ ಏನು ತೊಗೊತೀನಿ, z ಕ್ಯೂಬ್ ಡಿವೈಡೆಡ್ ಬೈ z ಕ್ಯೂಬ್ ಪ್ಲಸ್ 1/2 ಪವರ್ 4. ಇದು ದಿಸ್ ಈಸ್ ಎಫ್, ದಿಸ್ ಈಸ್
ದಿಸ್ ಈಸ್ ಜಿ. ಸೊ ಇದನ್ನು ಬೇಕಿದ್ರೆ ಬೇರೆ ಯಾವುದಾದ್ರು ಫಂಕ್ಷನ್ ತೊಗೊಳ್ಳಿ, ಎಫ್ ಜಿ ಅಂದರೆ ಇದು ಹೆಚ್ಚು ಅಂದ್ಕೊಂಡ್ರೆ ಅತ್ಲಾಗೆ ಸೇಮ್ ಆಗ್ಬಾರ್ದು, ಹೌದಾ? ರೈಟ್. ಸೊ ನಾವು mod f of z is equal to what? 1/2 to the power of 7. Why? Because it is defined on what? Mod z less than 1/2 power, ಅಲ್ಲ 1/2, ಹೌದು ತಾನೆ? ಸೊ ಇಲ್ಲಿರೋದು ಪವರ್ 7. ಓಕೆ, ನೆಕ್ಸ್ಟು ದಿಸ್ ಈಸ್ ಆನ್ ವಾಟ್? mod z less than 1/2 ತಾನೆ. ಆ್ಯಂಡ್ ಸಿಮಿಲರ್ಲಿ mod g of z ತೊಗೊಂಡ್ರೆ 1/2 ಕ್ಯೂಬ್ ಪ್ಲಸ್, ರೈಟ್. ಆ್ಯಂಡ್ ನಮಗೆ ಗೊತ್ತಿದೆ ಥೆರಮಿಂದ ಏನು? mod f of z ಈಸ್ ಲೆಸ್ ದ್ಯಾನ್ g of z. ಅಲ್ಲ, ಗೊತ್ತಿದೆ ಅಲ್ಲ, ಇಲ್ಲಿಂದ ಬರ್ತಿರೋದು ಅದು, ಹೌದು ತಾನೆ? ಅಬ್ಸರ್ವ್ ಮಾಡ್ಬೋದು ತಾನೆ? mod f of z ವ್ಯಾಲ್ಯೂ ಏನಿದೆಯಲ್ಲ ಅದು g of z ಇಂದ ಕಮ್ಮಿ ಇದೆ. ಸೊ ದೇರ್ ಫೋರ್ ಝೀರೋಸ್ ಆಫ್ f of z is what? 3. ದೆನ್ ಸೊ ಆಪ್ಷನ್ ಇದೆಯಾ ಅಲ್ಲಿ? ಬಿ ತಾನೆ? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 28. ಕ್ವೆಶನ್ ನಂಬರ್ 28 ಏನು ಹೇಳ್ತಾ ಇದೆ ನೋಡಿ? ಇಫ್ ಜಿ ಈಸ್ ಅನ್ ಅಬಿಲಿಯನ್ ಗ್ರೂಪ್ ಕನ್ಸಿಸ್ಟಿಂಗ್ ಆಫ್ 25 ಎಲಿಮೆಂಟ್ಸ್ ಆ್ಯಂಡ್ ಈಸ್ ನಾಟ್ ಸೈಕ್ಲಿಕ್ ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 5 ಈಸ್ ಎಷ್ಟಾಗುತ್ತೆ ಹೇಳಿ? ಸಿ ಸೈಕ್ಲಿಕ್ ಆಗಿಬಿಟ್ರೆ ಆರ್ಡರ್ ಆಫ್ ಎನಿ ಎಲಿಮೆಂಟ್ ಈಸ್ 25. ಎಸ್ ಆರ್ ನೋ? ಸೊ ಏನಾಗುತ್ತೆ ಹೇಳಿ? ಆರ್ಡರ್ ಆಫ್ ಎನಿ ಎಲಿಮೆಂಟ್ ಈಸ್ 25 ಆಗುತ್ತೆ ಸೈಕ್ಲಿಕ್ ಇದ್ದರೆ. ಬಟ್ ಅವ್ರು ಕೊಟ್ಟಿರೋದೇನು? ನಾನ್ ಸೈಕ್ಲಿಕ್. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ Z5 ಕ್ರಾಸ್ Z5. ಎಸ್ ಆರ್ ನೋ? ಆ್ಯಂಡ್ ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಆರ್ಡರ್ 5 ಇನ್ Z5 ಎಷ್ಟಿರುತ್ತೆ? Z5ಅಲ್ಲಿ ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಎಷ್ಟು? 1,5. ಇದರಲ್ಲಿ ಒಂದೇ ಒಂದು. ಸೊ ಈ ಥರ ಮಾಡ್ಕೊಂಡಾಗ ನಾವೇನು ಹೇಳ್ತೀವಿ? ನಂಬರ್ ಆಫ್ ಎಲಿಮೆಂಟ್ಸ್ ಈಸ್ ಈಕ್ವಲ್ ಟು 5 of 1, 5 of 5. ಅದರಲ್ಲೂ ಎಲ್ ಸಿ ಎಮ್ ಆಫ್ 1,5 ಈಸ್ ವಾಟ್? 5. 5,5 ಈಸ್ 5. ಎಲ್ ಸಿ ಎಮ್ ಆಫ್ 1,1 ಕಾನ್ಸೆಪ್ಟ್ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಓಕೆ, ಪ್ಲಸ್ ಇದೇನು ಮಾಡ್ತೀರಾ? 5 of 5 ನೆಕ್ಸ್ಟ್ ಇಂಟು 5 of 5. ಅಲ್ಲಿಗೆ ಏನಾಗುತ್ತೆ? 1 into 4 ಪ್ಲಸ್ ಇದೇನಾಗುತ್ತೆ? 5 of p ಅಂದರೆ p minus 1, 4 into 1 ಪ್ಲಸ್ 4 into 4. 4 4s are 16. 16 plus 4 20. 20 plus 4 24. So therefore option D is the right answer. Okay. So next, coming to question number 29. If G is the product of two finite groups of even order, then which of the following is true? ಅಂತ ಹೇಳಿದ್ದಾರೆ, ಹೌದಾ? ಸೊ G contains exactly 2 elements which are their inverses. So option C is the, ಅದು ಡೈರೆಕ್ಟಾಗಿ ನೀವು ಸ್ಟೇಟ್ಮೆಂಟ್ ನೆನಪಿರಬೇಕು. ಸೊ 2 finite groups of even order ಏನಿದೆಯಲ್ಲ, ಆಫ್ ಸೇಮ್ ಆರ್ಡರ್ ಇದ್ದಿದ್ರೆ ಏನಾಗುತ್ತೆ ಹೇಳಿ? ದೆನ್ ಫೈನೈಟ್ ಗ್ರೂಪ್ಸ್ ಆಫ್ ಸೇಮ್ ಆರ್ಡರ್ ಇದ್ರೆ ಏನಾಗುತ್ತೆ? ದಟ್ ಈಸ್ ಎ ಸೈಕ್ಲಿಕ್ ಗ್ರೂಪ್. ಆ್ಯಂಡ್ ಇಲ್ಲಿ ಕೊಟ್ಟಿರೋದು ಈವನ್ ಆರ್ಡರ್. ಸೊ ಇಟ್ ಈಸ್ ನಾಟ್ ನೆಸಸರಿಲಿ ಸೈಕ್ಲಿಕ್. ನಾಟ್ ನೆಸಸರಿಲಿ ಸೈಕ್ಲಿಕ್ ಅಂದರೆ ಹ್ಯಾಸ್ ಟು ಬಿ ಸೈಕ್ಲಿಕ್, ಈಸ್ ನೆವರ್ ಸೈಕ್ಲಿಕ್. 2 ಆಪ್ಷನ್ ಡಿಸ್ಕಾರ್ಡ್ ಆದ್ವಾ? ರೈಟ್. ದೆನ್ ಉಳಿಯೋದು ಇದೆರಡೆ. ಇದ್ರಾಗ ನಮಗೆ ಈ ಪ್ರಾಪರ್ಟಿ ಗೊತ್ತಿದೆ. G contains what? Exactly 2 elements which are their own inverses. So option C is the right answer. Okay. So coming to question number 30. Question number 30 ಏನಿದೆ ನೋಡಿ? If Z is the center of a group G of order 961, then ಏನಾಗುತ್ತೆ? 961 ಅಂದರೆ ಏನು? 31 ಸ್ಕ್ವೇರ್. ಎಸ್ ನೋ? ಆ್ಯಂಡ್ 31 is a prime number. ಆ್ಯಂಡ್ ನಮಗೆ ಗೊತ್ತಿದೆ ಏನು ಹೇಳಿ? ಆರ್ಡರ್ ಆಫ್ G is equal to P ಸ್ಕ್ವೇರ್ ಇದ್ದರೆ ಅಂತ ಗ್ರೂಪ್ ಏನಾಗುತ್ತೆ ಹೇಳಿ? ಅಬಿಲಿಯನ್ ಆಗುತ್ತೆ. ರೈಟ್. ಅಬಿಲಿಯನ್ ಅಂತಂದರೆ G is exactly equal to center, group is equal to center, ಹೌದಾ? ಸೊ ದೇರ್ಫೋರ್ ಡೈರೆಕ್ಟ್ಲಿ ಆಪ್ಷನ್ ಇ ಅಂತ ಹೇಳ್ಬೋದು. ರೈಟ್. ಸೊ ಸದ್ಯಕ್ಕೆ ಇಷ್ಟು ಸಾಕು. ರಿಮೈನಿಂಗ್ ಇವೆಲ್ಲ ಇದಾವಲ್ಲ, ಆ್ಯಕ್ಚುಲಿ ಇವೆಲ್ಲ ಡೈರೆಕ್ಟ್ ರಿಸಲ್ಟ್ಸ್ಗಳು. ಇವೆಲ್ಲವು ಡೈರೆಕ್ಟ್ ನೀವೇ ಆಪ್ಷನ್ಸ್ ನೋಡಿಕೊಂಡು ಮಾಡ್ಕೋಬೋದು. ಟೋಪೋಲಜಿನೂ ಡೈರೆಕ್ಟೇ. ಆ್ಯಂಡ್ ಓಕೆ, ಇವು ಇದಾವಲ್ಲ ಒ ಡಿ ಪಿ ಡಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಒ ಡಿ ಪಿ ಡಿ ಇದು ರಿಲೇಟೆಡ್ ಮಾಡೋಣ. ಇವೆಲ್ಲವೂ ಬೇಕಿದ್ರೆ ಆಪ್ಷನ್ಸ್ ನೀವೇ ನೋಡ್ಕೋತೀರ, ನಾನು ನೋಡ್ಕೊಳ್ಳಿ. ರೈಟ್. ದೇ ಆರ್ ಆಲ್ ಡೈರೆಕ್ಟ್ ಕ್ವೆಶನ್ಸ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ರೈಟ್. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ರಿಮೈನಿಂಗ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲೇ ಮಾಡೋಣ. ಆ್ಯಂಡ್ ಇಫ್ ಯು ಫೈಂಡ್ ದ ವಿಡಿಯೋ ರಿಯಲಿ ಹೆಲ್ಪ್ಫುಲ್, ಪ್ಲೀಸ್ ಲೈಕ್ ದ ವಿಡಿಯೋ. ಓಕೆ, ಬಿಕಾಸ್ ಆ್ಯಂಡ್ ಕಾಮೆಂಟ್ ಡೌನ್, ಬಿಕಾಸ್ ಅವೆರಡೇ ನನಗೆ ಮೋಟಿವೇಟ್ ಮಾಡೋದು, ಇನ್ನೂ ಕ್ಲಾಸ್ ಮಾಡಬೇಕು ಅಂತೇಳಿ ಮೋಟಿವೇಟ್ ಮಾಡೋದು ಯುವರ್ ಕಾಮೆಂಟ್ಸ್ ಆ್ಯಂಡ್ ಯುವರ್ ಲೈಕ್ಸ್, ನಂಬರ್ ಆಫ್ ಲೈಕ್ಸ್. ಸೊ ದಟ್ಸ್ ವೈ. ಆ್ಯಂಡ್ ಇಫ್ ಯು ರಿಯಲಿ ಎಂಜಾಯ್ಡ್ ಇಟ್, ಪ್ಲೀಸ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್, ದೋಸ್ ಹೂ ಆರ್ ಪ್ರಿಪೇರಿಂಗ್ KCET ಎಕ್ಸಾಮ್. ಆ್ಯಂಡ್ ನೀವು ಲೈಕ್ ಮತ್ತು ಕಾಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಯಾರು ಮ್ಯಾಥ್ಸ್ ಕಂಟೆಂಟ್ ಹುಡುಕ್ತಿದ್ದಾರೋ ಅವರಿಗೆ ರೆಕಮೆಂಡ್ ಆಗುತ್ತೆ. ಸೊ ರೆಕಮೆಂಡ್ ಆಗಲಿ ಈ ಥರ ವೀಡಿಯೋಸು. ಓಕೆ, ಹೆಲ್ಪ್ ಆಗಲಿ ಎಲ್ಲರಿಗೂ. ರೈಟ್. ಇಂಡೈರೆಕ್ಟ್ಲಿ ನೀವು ನಿಮಗೆ ಗೊತ್ತಿಲ್ಲದೆ ಬೇರೆ ಫ್ರೆಂಡ್ಸಿಗೆ ಹೆಲ್ಪ್ ಮಾಡಿದ್ದೀರಾ ಅನ್ನಂಗೆ ಆಗುತ್ತೆ. ಸೊ ಪ್ಲೀಸ್ ಬಿ ಆಲ್ವೇಸ್ ಬಿ ಹೆಲ್ಪ್ಫುಲ್ ಟು ಅದರ್ಸ್. ಆ್ಯಂಡ್ ಅನ್ನೋಯಿಂಗ್ಲಿ ಹೆಲ್ಪ್ ಮಾಡ್ತೀವಲ್ಲ, ಅದು ಇನ್ನೂ ಚೆನ್ನಾಗಿರುತ್ತೆ. ಎನಿವೇಸ್, ಸೊ ದ್ಯಾಟ್ಸ್ ಆಲ್. ನಿಮ್ಮ ಒಪಿನಿಯನ್ಸ್ನ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಹೆಲ್ಪ್ ಆಗ್ತಿದೆಯೋ ಇಲ್ಲೋ ವಿಡಿಯೋ ಅಂತೇಳಿ. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.